ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ರೈಟ್, ಈಗಾಗಲೇ ದೇಶದ ಬಜೆಟನ್ನು ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಜೆಟ್ನ ಗಾತ್ರವನ್ನು ನೋಡಿದ್ರೆ ಬಹುದೊಡ್ಡದು. ಆ ಬಜೆಟ್ನ ಗಾತ್ರ ಅಷ್ಟು ದೊಡ್ಡದಾಗಬೇಕು ಅನ್ನೋದಾದರೆ ದೇಶದ ಸಮಗ್ರ ಅಭಿವೃದ್ಧಿಗೆ ರಾಜ್ಯಗಳ ತೆರಿಗೆಯ ಪಾಲು ಎಷ್ಟಿರುತ್ತೆ ಅನ್ನೋದನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಥ ಮಾಡಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಕರ್ನಾಟಕ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟ ಸಂದರ್ಭದಲ್ಲಿ ರಿಟರ್ನ್ಸ್ ಅಂದಾಗ ಅದು ಆ ಪ್ರಮಾಣದಲ್ಲಿಲ್ಲ. ಸೌತ್ ಇಂಡಿಯಾದ ಈ ರಾಜ್ಯಗಳನ್ನು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಈ ಅನುದಾನದ ತಾರತಮ್ಯದ ವಿಚಾರವನ್ನೇ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಮನ್ರೇಗಾ ಆಗುತ್ತೆ, ಮನ್ರೇಗಾನ VBG ರಾಮ್ಜಿ ಮಾಡಿದ್ದಾರೆ. ಈ ಒಂದು ಹೆಸರಿನ ಬದಲಾವಣೆ, ಅಲ್ಲಾಗಿರುವಂಥ ಮಾರ್ಪಾಡಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇವತ್ತು ಕೂಡ ಸದನದಲ್ಲಿ ಉಲ್ಲೇಖ ಮಾಡಿ ಇದನ್ನು ನಾವು ಖಂಡಿಸ್ತೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದರೆ ವಿಪಕ್ಷ BJP ಮತ್ತು JDS ಈ ಮಾತುಗಳನ್ನು ಕೇಳಿಕೊಂಡು ಸುಮ್ಮನಿತ್ತನ್ನೋ ತಮ್ಮದೇ ಆದಂತಹ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಜಟಾಪಟಿಯಲ್ಲಿ ನಿಮಗೆ ಏನನ್ಸುತ್ತೆ? ಬೇಕಾದಷ್ಟು ರಾಜ್ಯದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಕುರಿತು ಸದನದಲ್ಲಿ ಚರ್ಚೆ ಮಾಡಬೇಕಾಗಿದ್ದಂತಹ ಇದೇ ಮುಖ್ಯಮಂತ್ರಿ, ಇದೇ ವಿರೋಧ ಪಕ್ಷದ ನಾಯಕರು, ಅದೇ VBG ರಾಮ್ಜಿ ಮನ್ರೇಗಾ ಹಿಡ್ಕೊಂಡಿದ್ದಾರೆ. ಒಂದೆರಡು ದಿವಸ ಚರ್ಚೆ ಮಾಡಿ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ ನಮ್ಮ ಡಿಸಿಷನ್ ಹಿಂಗಿದೆಯಪ್ಪ ಅಂತ ಹೇಳೋದನ್ನು ಬಿಟ್ಬಿಟ್ಟು ಇವತ್ತು ಅದನ್ನೇ ಹಗ್ಗಜಗ್ಗಾಟ ಥರ ಹಿಡಿದು ಎಳೆದಾಡ್ತಿದ್ದಾರೆ ಅನ್ನೋದಾದರೆ ವಿಚ್ ಈಸ್ ಪ್ರೀ ಪ್ಲ್ಯಾಂಡ್. ನಮ್ಮ ದಿಕ್ಕನ್ನು, ನಮ್ಮ ಆಲೋಚನೆಯನ್ನು, ನಮ್ಮ ಚಿತ್ತವನ್ನು ಬೇರೆಡೆಗೆ ಸೆಳೆಯುವಂಥ ಪ್ರಯತ್ನ ಅಷ್ಟೇ. ನೀವು ಮ್ಯಾಂಡೇಟ್ ಕೊಟ್ಟಿದ್ದೀರಲ್ಲ, ಅನುಭವಿಸಿ ಅಂತ ಹೇಳಬೇಕಷ್ಟೇ ಅನ್ನುವಂಥ ಸಿಚುವೇಶನ್ ಇದು. ಆದರೆ ಇವತ್ತು ಒಂದು ಸಣ್ಣ ಪ್ರಮಾಣ ಪತ್ರ ತೊಗೊಂಡು ಹೋಗೋದ್ರಿಂದ ಹಿಡಿದು ಇವತ್ತು ನೀರು, ಹಾಲು ಇರ್ಬೋದು, ಜನರ ಜೀವನವೇ ದುರ್ಬರ ಕಷ್ಟದಲ್ಲಿರುವಂಥ ಸನ್ನಿವೇಶದಲ್ಲಿ ಬೀದಿಗಿಳಿದು ಜನಸಾಮಾನ್ಯರು ಹೋರಾಟ ಮಾಡುವಂಥ ದಿನಗಳು ದೂರ ಇಲ್ಲ. ಅಂಥ ಸಂದರ್ಭದಲ್ಲಿ ಕೇಂದ್ರವೇ ಆಗಿರಲಿ, ರಾಜ್ಯವೇ ಆಗಿರಲಿ, ಜನರ ಹಿತವನ್ನು ಕಾಯಬೇಕು ಅಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಅನುದಾನದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನರೇಗಾ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಸದನದಲ್ಲಿ ಇದು ಒಂದು ರೀತಿ ಮಾತಿನ ಚಕಮಕಿ ಕೂಡ ಕಾರಣ ಆಯಿತು. ಅಫ್ಕೋರ್ಸ್ ಒಬ್ಬರು ಸ್ಟೇಟ್ಮೆಂಟನ್ನು ಕೊಟ್ಟರೆ ಪ್ರತ್ಯುತ್ತರ ಅಂತ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಶೋಕ್ ಅವರು ಕೂಡ ತಮ್ಮದೇ ಆದಂತಹ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ವಿರೋಧ ಪಕ್ಷದ ನಾಯಕರವರು ವಿಧಾನಸಭೆಯಲ್ಲಿ ಅನುದಾನ ಮತ್ತು ನರೇಗಾದ ಕದನ ಜೋರಾಗಿತ್ತು. ಅನುದಾನ ವಿಚಾರ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನರೇಗಾ ವಿಚಾರ ಕೇಂದ್ರದ ನಡೆಗೆ BJP ತನ್ನದೇ ಆದಂತಹ ಸಮರ್ಥನೆಯನ್ನು ಕೊಟ್ಟಿಕೊಂಡಿದೆ. ಇನ್ನು ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ, ಇದನ್ನು ಕೂಡ ಉಲ್ಲೇಖ ಮಾಡಲೇಬೇಕಾಗಿದೆ. ಆ ವಂದನಾ ನಿರ್ಣಯ ಚರ್ಚೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡುವಂಥ ಎಲ್ಲ ಪ್ರಯತ್ನ. ಇದರ ನಡುವೆ ಅಗೇನ್ ನಾನು ತೆರಿಗೆ ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಬಜೆಟ್ನ ಗಾತ್ರ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಹಂತವಾಗಿ ಇದು ಜಾಸ್ತಿ ಆಗ್ತಾನೇ ಇದೆ. ಆದರೆ ದೇಶದ ಸಮಗ್ರ ಅಭಿವೃದ್ಧಿಗೆ ನೀವು ಗಮನಿಸಬೇಕು ಎಷ್ಟರ ಮಟ್ಟಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುಗೆಯನ್ನು ಕರ್ನಾಟಕ ಕೊಟ್ಟಿದೆ. ಆದರೆ ರಿಟರ್ನ್ ಅಂತ ಸಂದರ್ಭದಲ್ಲಿ GSTಯಿಂದ 18ರಿಂದ 20 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಕೇವಲ 4.5ರಿಂದ 5 ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತೀವಿ, 55ರಿಂದ 60 ಸಾವಿರ ಕೋಟಿ ಮಾತ್ರ ವಾಪಸ್ ಬರ್ತಿದೆ ಅನ್ನೋದಾದರೆ ಇದನ್ನು ಹೆಂಗೆ ಒಪ್ಕೊಳ್ಳೋದು? ಇದನ್ನು ಯಾವ ಧೋರಣೆ ಅಂತ ಕರೆಯೋದು? ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗೋದು ಬೇಡವಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ರಾಜಕೀಯವನ್ನು ನಾನು ಉಲ್ಲೇಖ ಮಾಡಬೇಕಾ ಬೇಡವಾ ನಿಜಕ್ಕೂ ಕೂಡ ಗೊತ್ತಾಗೋದಿಲ್ಲ. ಕೇಂದ್ರದಲ್ಲಿ ಒಂದು ಪಕ್ಷ, ರಾಜ್ಯದಲ್ಲಿ ಒಂದು ಪಕ್ಷ ಇದ್ದರೆ ಹಿಂಗಾಗುತ್ತಾ? ಅಥವಾ ಪ್ರಾಕ್ಟಿಕಲಿ ನೋಡೋದಾದರೆ ಒಂದು ದೇಶದ ಆಯವ್ಯಯ ಅಂದ ಸಂದರ್ಭದಲ್ಲಿ ವಿತ್ತ ನೀತಿಗಳು ಅಂದಾಗ ಎಲ್ಲರೂ ಮುಂಚೆನೇ ಮೀಟಿಂಗ್ ಮಾಡ್ತಾ ಇದ್ದು ಅದಕ್ಕೆಲ್ಲ ಒಪ್ಪಿಗೆಯನ್ನು ಸೂಚಿಸಿ ನಂತರ ಈ ತೆರಿಗೆಯ ವಿಚಾರಕ್ಕೆ ತಕರಾರನ್ನು ಎತ್ತುತ್ತಿದ್ದಾರಾ? ಈ ರೀತಿಯ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುವಂಥದ್ದು. ಹಾಗಾಗಿ ಇದರ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ರೈಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾದ್ರೆ ಏನು ಹೇಳಿದ್ದಾರೆ? ವಿಪಕ್ಷ ನಾಯಕ ಅಶೋಕ್ ಅವರು ಏನು ಹೇಳಿದ್ದಾರೆ? ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಕರ್ನಾಟಕದಿಂದ ತೆರಿಗೆ ನಾವು ಸುಮಾರು 4,50,000ದಿಂದ 5,000 ಲಕ್ಷ ಕೋಟಿ ಕೊಡ್ತೀವಿ ವರ್ಷಕ್ಕೆ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ಕೊಡ್ತೀವಿ ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಾವು ಬರೋದೆಷ್ಟು? 55ರಿಂದ 60 ಸಾವಿರ ರೂಪಾಯಿ.
55ರಿಂದ 60 ಸಾವಿರ ಕೋಟಿ. 55ರಿಂದ 60 ಸಾವಿರ ಕೋಟಿ ವಾಪಸ್ ಬರೋದು. ನಾವು 4.5 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 55ರಿಂದ 60 ಸಾವಿರ ಕೋಟಿ. ಆಮೇಲೆ GST ಇಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದ್ರೆ 18ರಿಂದ 20 ಸಾವಿರ ಕೋಟಿ. ಇದಕ್ಕಿದ್ದಲೇ GST ಬಂದದ್ದು 2017. ಈಗ ಎಷ್ಟನೇ ಇಸ್ವಿನಲ್ಲಿ ಇದ್ದೀವಿ ನಾವು? 2026. ಇದಕ್ಕಿದ್ದಲೇ ಕಡಿಮೆ ಮಾಡಿಬಿಟ್ರು. ಅದು 8 ವರ್ಷಗಳ ನಂತರ. 8 ವರ್ಷ GST ವಸೂಲು ಮಾಡಿದವ್ರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 8 ವರ್ಷ ವಸೂಲು ಮಾಡ್ಕೊಂಡ ಮೇಲೆ ಇದಕ್ಕಿದ್ದಲೇ ಕಡಿಮೆ ಮಾಡ್ಬಿಡ್ತು. ಯಾಕಂತಂದ್ರೆ ಬಿಹಾರ್ನ ಎಲೆಕ್ಷನ್ ಬಂದಿತ್ತು, ಕಡಿಮೆ ಮಾಡಿಬಿಟ್ರು. ಅದರಿಂದ ನಮಗೆ ಎಷ್ಟು ನಷ್ಟ ಆಯ್ತು ಗೊತ್ತಾ? ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು ಗೊತ್ತಾ? ನಷ್ಟ ಆದದ್ದು ಸುಮಾರು 12ರಿಂದ 15 ಸಾವಿರ ಕೋಟಿ. 12ರಿಂದ 15 ಸಾವಿರ ಕೋಟಿ ವರ್ಷಕ್ಕೆ ನಷ್ಟ ಆಯ್ತು. ವರ್ಷದ ಮಧ್ಯದಲ್ಲೇ ಮಾಡಿಬಿಟ್ರು. ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮ್ಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂತವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದೀರ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ ಹೋಗ್ತಾ ಇದ್ದೀರ. ಕಾಲ್ ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ ಬಹಳ ಅವ್ರ ಜೊತೆ ಇದ್ದವರು, SM ಕೃಷ್ಣ ಅವ್ರ ಜೊತೆ. ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ನಾನು ಒಂದು ಹೇಳ್ತೀನಿ, ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನ ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು, ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರವ್ರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ. ಮಹಾತ್ಮ ಗಾಂಧೀಜಿಯವರು ಅಷ್ಟೇ.
ಇದ್ಯಾಕೋ ಮುಗಿಯೋ ಲಕ್ಷಣವೇ ಕಾಣ್ತಾ ಇಲ್ಲ. ಮನ್ರೇಗಾ ವರ್ಸಸ್ VBG ರಾಮ್ಜಿ ಮತ್ತೊಂದು ಪ್ರಮುಖ ವಿಚಾರ. ಯಾಕಂದರೆ ಅದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಜಟಾಪಟಿಯಲ್ಲಿ ಬಡವಾಗ್ತಿರುವುದು ಮತ ಹಾಕಿದಂಥ ಮತದಾರ ಪ್ರಭುಗಳು. ಯಾಕಂದರೆ ಅನುದಾನ ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಬಹಳ ರಾಜ್ಯಕ್ಕಿರ್ಬೋದು, ದೇಶಕ್ಕಿರ್ಬೋದು ನಷ್ಟವನ್ನು ಉಂಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಸಿದ್ದರಾಮಯ್ಯನವರು ಇವತ್ತು ಮಾತಾಡಿದ ಆಯಾಮದಲ್ಲೇ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದರೆ ರಾಜ್ಯದ ಸಮಗ್ರ ಅಭಿವೃದ್ಧಿ ಅನ್ನೋದಾಗಬೇಕು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಯದುಕುಮಾರ್ ಗೌಡ್ರೆ, ಸದೃಢ ನಾಯಕತ್ವ, ಸುಭದ್ರ ಆರ್ಥಿಕತೆ ಅನ್ನುವಂತಹ ಸ್ಲೋಗನ್ ನಿಮ್ಮ ಎಲ್ಲ ಪೋಸ್ಟರ್ಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಇನ್ನು ನಿಮ್ಮ ಯಾವುದೇ ನಾಯಕರನ್ನ ಮಾತಾಡಿಸಿದ್ರು ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾನೆ ನೀವು ಹೇಳ್ತಾ ಇರ್ತೀರಿ. ಇವತ್ತು ಸಿದ್ದರಾಮಯ್ಯನವ್ರು ಮಾತಾಡಿರೋದನ್ನು ನೀವು ಗಮನಿಸಿದ್ರಿ. ಅವ್ರು ಹೇಳೋ ವಿಚಾರಕ್ಕೂ ನೀವು ಹೇಳೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೂ ಸಂಬಂಧ ಅಥವಾ ತಾಳಮೇಳ ಅನ್ನೋದಾಗ್ತಾ ಇಲ್ಲ. ರಾಜ್ಯಗಳ ಅಭಿವೃದ್ಧಿ ಅನ್ನೋದಾದ್ರೇ ಅದು ದೇಶದ ಅಭಿವೃದ್ಧಿ ಅಂತ ನಾವು ಕರಿಬಹುದು. ನೀವು ಕರ್ನಾಟಕಕ್ಕೆ ಈ ಮಟ್ಟಿಗಿನ ಅನ್ಯಾಯವನ್ನು ಮಾಡಿದ್ರೆ ಅದು ಹೆಂಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗತ್ತೆ? ಭಾರತದ ಒಕ್ಕೂಟದಲ್ಲಿ ಕರ್ನಾಟಕ ಕೂಡ ಒಂದು ರಾಜ್ಯನೇ. ಕರ್ನಾಟಕ ಒಂದೇ ರಾಜ್ಯ ಅಲ್ಲ, ಎಲ್ಲ ರಾಜ್ಯಗಳು ಇವೆ. ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ, ಯಾವುದೇ ಕೇಂದ್ರ ಸರ್ಕಾರ ಬಂದ್ರು ಕೂಡ ಅದು ನ್ಯಾಯಸಮ್ಮತವಾಗಿ ನ್ಯಾಯ ಸಲ್ಲಿಸುವಂತದ್ದು. ಇದನ್ನ ನೀವು ಕನ್ನಡಿಗನಾಗಿ ಹೇಳ್ತಾ ಇದ್ದೀರಿ. ಹೌದು, ಸಲ್ಲಿಸಬೇಕಾಗಿರುವಂತದ್ದು. ಮತ್ತೆ ಆ ಘಟ್ಟದಲ್ಲಿ ಏನು ಫೈನಾನ್ಸ್ ಕಮಿಷನ್ಸ್ ಏನಿದೆ ರೆಕಮೆಂಡೇಶನ್ಸ್ ಪ್ರಕಾರ ಇರುವಂತದ್ದು. ಈ 100% ಟೋಟಲ್ ಓವರ್ ಆಲ್ 100% ನಲ್ಲಿ ಇರುವಂತ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಆಗಿದೆ, ಎಷ್ಟೆಷ್ಟು ಪರ್ಸೆಂಟ್ ಅಲಾಟ್ ಮಾಡ್ತಾರೆ ಅಂತ. ಈಗ ಕರ್ನಾಟಕಕ್ಕೆ 15th ಫೈನಾನ್ಸ್ ಕಮಿಷನ್ಸ್ ನಲ್ಲಿ ಬಂದಾಗ ರೈಟ್, ಕಂಟಿನ್ಯೂ ಮಾಡಿ ಹಂಗೆ. 15th ಫೈನಾನ್ಸ್ ಕಮಿಷನ್ಸ್ ಬಂದಾಗ 3.65% ಇತ್ತು. ಇವಾಗ ಅದು ಇನ್ಕ್ರೀಸ್ ಆಗಿ 4.13% ಅಂದ್ರೆ 2026ರಿಂದ 2031 ಅಂದ್ರೆ ಈ ಒಂದು ಅವಧಿಯಲ್ಲಿ 7,387 ಕೋಟಿ ರೂಪಾಯಿ ಹೆಚ್ಚಿಗೆ ಕರ್ನಾಟಕಕ್ಕೆ ಬರುತ್ತೆ. ಅಂದ್ರೆ 16ನೇ ಫೈನಾನ್ಸ್ ಕಮಿಷನ್ಸ್ ಅಲ್ಲಿ. ಸೊ ಈ ಒಟ್ಟಾರೆ ಇದರಲ್ಲಿ ಬಂದಾಗ 63,050 ಕೋಟಿ ಈ 5 ವರ್ಷದಲ್ಲಿ ಬರೋವಂಥದ್ದು. ಸೊ ಈ ಒಂದು ಫೈನಾನ್ಸ್ ಕಮಿಷನ್ ರೀಆರ್ಗನೈಸೇಷನ್ಸ್ ಅಲ್ಲಿ ಮಾಡಬೇಕಾದಾಗ ಕರ್ನಾಟಕ ಇಸ್ ದ ಬಿಗ್ಗೆಸ್ಟ್ ಗೈನರ್. ಎಲ್ಲಿ ಅನ್ಯಾಯ ಆಗುತ್ತೆ ಮೇಡಮ್? ಅಂದರೆ ನಾವು ಹೇಳ್ತಾ ಇರೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವ್ರು ಬಂದು ಬ್ಲೇಮ್ ಗೇಮ್ ಮಾಡ್ತಾ ಸಂಘರ್ಷ ಮಾಡ್ತಾ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ನೀವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸೆಳೆದ ಹಾಗೆ ಕಾಂಗ್ರೆಸ್ನ ಬಹುತೇಕರು ಮತ್ತು ಕೆಲವು ಆರ್ಥಿಕ ತಜ್ಞರು ಹೇಳೋ ಪ್ರಕಾರವೇ ನಾವು 100 ರೂಪಾಯಿ ಕೊಟ್ಟರೆ ನಮಗೆ ಬರ್ತಿರೋದು 12ರಿಂದ 15 ರೂಪಾಯಿ ಅಷ್ಟೇ, ಇಲ್ಲ 1 ರೂಪಾಯಿ ಕೊಟ್ಟರೆ ಕೇವಲ 13 ಪೈಸಾ ಬರ್ತಾ ಇದೆ ಅನ್ನುವಂತಹ ಅನುಪಾತದಲ್ಲಿ ಅಥವಾ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳದ್ದು ಸಪರೇಟ್ ಬರ್ಬೋದು, ರೈಲ್ವೆ ಇಲಾಖೆದು ಬರ್ಬೋದು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬರ್ಬೋದು. ಇದೆಲ್ಲ ಮಾಡಿದಾಗ ಟೋಟಲಿ ಇಟ್ ಕಮ್ಸ್ ಟು ಮೋರ್ ದೆನ್ 40-45% ಮೇಡಮ್. ಅದಲ್ಲಿ ಇದನ್ನ ಅವರು ತಪ್ಪು ಲೆಕ್ಕ ಹೇಳ್ತಾ ಇರುವಂತದ್ದು. ಅದಕ್ಕೆ ಹೇಳ್ತೇನೆ ಅದರ ಅರ್ಥ 4.5ರಿಂದ 5 ಲಕ್ಷ ಕೋಟಿ ತೆರಿಗೆ ಹೋಗ್ತಿರೋದು ನಿಜ. ಸಿದ್ದರಾಮಯ್ಯನವರು ಹೇಳ್ದಂಗೆ 55ರಿಂದ 60 ಸಾವಿರ ಕೋಟಿ ರಿಟರ್ನ್ ಬರ್ತಿರೋದು ನಿಜವೇ. ಅದ್ರ ಜೊತೆಗೆ ನೀವು ಸ್ಪಾನ್ಸರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬರ್ತಾ ಇದೆ. ಬಟ್ ಇದಂತೂ ಹೌದು, ಅಷ್ಟೇ ಇದೆ. ಕರೆಕ್ಟ್. ಆದ್ರೆ ಇಲ್ಲೊಂದು ತಿಳ್ಕೊಬೇಕಾಗುತ್ತೆ, ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು. ಈಗ ಇಡೀ ಕರ್ನಾಟಕದಲ್ಲಿ ಸುಮಾರು 60ರಿಂದ 80% ಅಷ್ಟು ಟ್ಯಾಕ್ಸ್ ಬೆಂಗಳೂರಿಂದ ಕನೆಕ್ಟ್ ಆಗುತ್ತೆ. ಸೊ ಆ 80% ಟ್ಯಾಕ್ಸ್ ಕೂಡ ಬೆಂಗಳೂರಿಗೆ ಖರ್ಚು ಮಾಡ್ತಾರ? ಬೆಳಗಾವಿಗೆ ಏನಾಗಬೇಕು, ಶಿವಮೊಗ್ಗಗೆ ಏನಾಗಬೇಕು, ಬಳ್ಳಾರಿಗೆ ಏನಾಗಬೇಕು? ಈ ಆರ್ಥಿಕ ತಜ್ಞರಾಗಿ ಒಂದು ಬೇಸಿಕ್ ವಿಚಾರ ಅಲ್ಲ ಮೇಡಮ್. ಅದಲ್ಲಿ ಯಾವ ರಾಜ್ಯಗಳು ಹಿಂದುಳಿದ ರಾಜ್ಯಗಳು ಇರ್ತವೆ ಅವಕ್ಕೆ ನಾವು ಸಹಾಯ ಹಸ್ತ ಕೊಡ್ಬೇಕಾಗತ್ತೆ. ಅವು ಕೂಡ ಕಾಂಪಿಟೇಟ್ ಮಾಡಬೇಕು, ಮುಂದಕ್ಕೆ ಬರಬೇಕು ಅಂತ. ಸೊ ಅದನ್ನ ಈ ರೀತಿ ಮಾಡಿದವ್ರು ಯಾರು? 60-65 ವರ್ಷ ಆಳ್ದವರು ಅದನ್ನ ಬಿಮಾರು ರಾಜ್ಯಗಳು ಅಂತ ಇವತ್ತು ಯಾಕೆ ಕರಿತಾ ಇದೀವಿ ಅಂತಂದ್ರೆ ಇವ್ರ ಆಳ್ವಿಕೆಯಿಂದ ಅಲ್ವಾ ಅದು ಹಿಂದೋಗಿರುವಂತದ್ದು. ಈಗ ಉತ್ತರ ಪ್ರದೇಶ ಈಗ ಕೆಲವು ವರ್ಷಗಳ ಹಿಂದೆ ನೋಡಿದಾಗ ಹಿಂದೆ ಇದ್ದಿದ್ದಂಥದ್ದು. ಆದ್ರೆ ಇವಾಗ ಅದ್ರದ ಒಟ್ಟಾರೆ ಆದಾಯ ಆಗ್ಬೋದು, ಬೇರೆ ಬೇರೆ ಹಿಂದಾಗ್ಬೋದು, ಇಟ್ ಈಸ್ ಕಾಂಪಿಟೇಟಿಂಗ್ ವಿತ್ ಅದರ್ ಸ್ಟೇಟ್ಸ್. ಅದೇಗಾಯ್ತು? ಈ ತರದ ಸಹಾಯಧನ ಮಾಡಿದಾಗಲೇ ಮಾತ್ರ. ನಾವೇ ತಾರತಮ್ಯ ಮಾಡಿಬಿಟ್ರೆ ಯಾರು ಇದು ಮಾಡುವಂತದ್ದು? ನನಗೆ ಇನ್ನೊಂದು ಪ್ರಶ್ನೆ ಬಂತು, ಅದಕ್ಕೆ ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ಕುಮಾರ್ ಸರ್, ನೀವು ಹೇಳಬೇಕು, ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂತ ಅನ್ಯಾಯಗಳು ಏನೇನು, ಯಾವ್ಯಾವ ಕಾರಣಕ್ಕೆ ಆಗ್ತಿದೆ ಅನ್ಯಾಯ? ಇಂಥ ಕಾರಣಕ್ಕೆ ಅನ್ಯಾಯ ಅಂತಿರುತ್ತಲ್ವ, ಅಲ್ಲಿ BJP ಇಲ್ಲಿ ಕಾಂಗ್ರೆಸ್ ಇರೋದೇ ಏನಾದರೂ ಕಾರಣನಾ? ಭಾರತ ದೇಶವನ್ನು ಬ್ರಿಟಿಷರು ಏನು ಆಳ್ತಾ ಇದ್ರು, ನಮಗೆ
ಭೌಗೋಳಿಕವಾದಂಥ ಭೂಪಟ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪಡೆದುಕೊಳ್ಳಲಾಯಿತು. 1857ರಿಂದ ಹೇಳ್ತೀನಿ, ಅದ್ರ ಮುಂಚೆದು ಹೇಳಲ್ಲ. ರಾಜ ಮಹಾರಾಜರು, ಟಿಪ್ಪು ಸುಲ್ತಾನ್ ಏನು ಹೋರಾಟ ಮಾಡಿದ್ರು, ಮತ್ತೊಬ್ಬರೇನು ಹೋರಾಟ ಮಾಡಿದ್ರು, ಈ ದೇಶ ಬ್ರಿಟಿಷರಿಂದ ಮುಕ್ತ ಆಗಬೇಕು, ಅವರ ವ್ಯಾಪಾರೀಕರಣದಿಂದ ನಾವು ನಮ್ಮ ಜನ ನಲುಗೋಗ್ತಾ ಇದ್ದೀವಿ ಅಂತ ಹೇಳಿ 1857ರ ಸಿಪಾಯಿ ದಂಗೆಯಿಂದ ಪ್ರಾರಂಭ ಆದದ್ದು 1947 ತನಕ ಇಡೀ ದೇಶದ ಜನ ಯಾವುದೇ ಸಾಧನ ಸಂಪರ್ಕಗಳು ಮತ್ತು ಯಾವುದೇ ಇವತ್ತಿನ ಮಾಧ್ಯಮಗಳ ಭರಾಟೆ ಏನಿದೆ ಆ ಥರದ್ದು ಯಾವುದೇ ವ್ಯವಸ್ಥೆಗಳು ಇಲ್ಲದೇ ಇದ್ದಂಥ ಕಾಲದಲ್ಲೂ ಕೂಡ ಜನರನ್ನು ಒಂದು ಸಂಗ್ರಾಮಕ್ಕೆ ಒಗ್ಗೂಡಿಸಿದಂಥ ಈ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧಿಯವರು ಕೊಟ್ಟಂಥ ಕೊಡುಗೆ, ಅವರು ಬಡವರಾಗೇನು ಹುಟ್ಟಿರಲಿಲ್ಲ, ಆದರೆ ಅವ್ರು ಹಾಕ್ಕೊಂಡಿದ್ದು ಉಡುಪು ನೋಡಿದ್ರೆ ಎಲ್ಲರ ಥರ ನಾನು ಇರಬೇಕು. ಭಾರತ ಒಂದು ಗ್ರಾಮೀಣ ಭಾರತವಾಗಿದೆ, ಒಂದು ನಗರ ಪ್ರದೇಶ ಅಥವಾ ನಗರ ಕೇಂದ್ರಿತ ಅಥವಾ ಅಭಿವೃದ್ಧಿ ಹೊಂದಿದ ಇದಾಗಿಲ್ಲ, ಭೌಗೋಳಿಕ ವ್ಯವಸ್ಥೆಯಲ್ಲಿಲ್ಲ. ನಾವು ಸಾಮಾನ್ಯ ಜನರು ಹೇಗಿದ್ದಾರೋ ನಾನು ಹಾಗೇ ಇರಬೇಕು ಅಂಥೇಳಿ ಸಾಮಾನ್ಯರ ಉಡುಪಿನ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು 2 ಅಸ್ತ್ರಗಳನ್ನು ಬಳಸಿದ್ರು. ಒಂದು ಅಹಿಂಸಾ ತತ್ವವನ್ನು, ಮತ್ತೊಂದು ತಾವು ನಡವಳಿಕೆ ಏನು ನಡ್ಕೊತಿದ್ದೀರೋ ಅದ್ರ ಮುಖಾಂತರ ಈ ದೇಶಕ್ಕೆ 2 ತತ್ವಗಳನ್ನು ಕೊಟ್ಟರು. ಆ ತತ್ವಗಳ ಆಧಾರದಡಿಯಲ್ಲಿ ಇಡೀ ಜನಸಮುದಾಯ ಇವರು ಅವರು ಅಂತ ಏನೂ ಅಲ್ಲದೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು, ಎಲ್ಲರೂ ಸಮನಾಗಿ ಬದುಕಬೇಕು ಅಂತ ಒಂದು ದೊಡ್ಡ ಗುರಿಯೊಂದಿಗೆ, ಆಶಯದೊಂದಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಪಡ್ಕೊಳ್ಳಾಯಿತು. ತಾವು ಏನು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕೆ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡೋದು ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಆ ಮನುಷ್ಯನನ್ನು ನಾವು ಕೊನೆ ದಿನಗಳಲ್ಲಿ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಕೊನೆ ದಿನಗಳಲ್ಲಿ ನಡೆಸ್ಕೊಂಡಿದ್ದು. ಇಡೇ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮಾತನಾಡುವಾಗ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಮತ್ತು ಭೌಗೋಳಿಕ ಪರಿಸ್ಥಿತಿ ಹೇಗಿತ್ತು ಅಥವಾ ವ್ಯವಸಾಯೋತ್ಪನ್ನ ಪರಿಸ್ಥಿತಿ ಹೇಗಿತ್ತು, ಆಮೇಲೆ ರಕ್ಷಣಾ ವ್ಯವಸ್ಥೆಗಳು ಹೇಗಿತ್ತು, ಇವೆಲ್ಲ ಚರ್ಚೆ, ಇವೆಲ್ಲ ಬೇಕಲ್ವಾ ವಿಷಯ. ಇವತ್ತು ಆರ್ಕೆ ಮಾತುಗಳು ಮಾತನಾಡಿಕೊಂಡು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾನು ಹೇಳ್ತಾ ಇದ್ದೇನೆ, 135 ಮ್ಯಾಂಡೇಟ್ ನ ಹೆಂಗ್ ಲಾಸ್ ಮಾಡ್ಕೊಂತಿದೆ ಅಂದ್ರೆ ಹಿಂಗೇನೆ. ನೀವು ಕೇಳಿದ ಪ್ರಶ್ನೆ ನರೇಗಾ ಯೋಜನೆಗೆ ಅಥವಾ ಇವತ್ತಿನ ಪರಿಸ್ಥಿತಿಗೆ ಸಂಬಂಧ ನಾನು ಪ್ರಸ್ತಾಪನೆ ಮಾಡಲಿಲ್ಲ. ಆಯ್ತು, ಕೇಂದ್ರಕ್ಕೂ ರಾಜ್ಯಕ್ಕೂ ಏನ್ ಹಿಂಗ ಆಗ್ತಿದ್ಯಲ್ಲ, ನಾವು ಕೇಳಿದ್ದು ಯಾರು ಅವ್ರು ಒಪ್ಕೋತಿಲ್ವಲ್ಲ. ಅಲ್ಲಿ ಬಿಜೆಪಿ ಇದೆ, ಸರ್ ಅದನ್ನ ತೆಗಿರಿ, ಮೊದಲು ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಇದೆ, ಕೆಳಗಡೆ ಕರ್ನಾಟಕ ಇದೆ, ಅದಕ್ಕಾಗಿ ತಾರತಮ್ಯನ ಅಂತ ನೀವು ಕೇಳಿದಿರಿ. ಹೌದಾ? ಹೌದ್ ತಾನೆ? ಇಲ್ಲ. ಇನ್ನೇನು ಕೇಳಿದ್ರಿ ತಾವು? ಅನುದಾನದಲ್ಲಿ ತಾರತಮ್ಯ ಆಗ್ತಿರೋದಕ್ಕೆ ಅಲ್ವೇ ಏನು ಕಾರಣ? ಏನೇ ತಾರತಮ್ಯ ಆಗ್ತಿದೆ? ಏನು ಕಾರಣ ಅಂತಂದ್ರೆ ನೋಡಿ, ಇದೆ 13, 14, 15, 16, 4 ನಿಮಿಷ ಆಯ್ತಾ. ಮಹಾತ್ಮ ಗಾಂಧಿ 2013ರಲ್ಲಿ ಬಾಯೋ ಬೆಹನೋ ಮೆಹಂಗಾಯಿ ಬಡ್ರೆ ಕ್ಯಾ ಅಂತ ಬಂದವ್ರು ನಾವಲ್ಲ. ನಾ ಪೂರ್ತಿ ಹೇಳ್ಬಿಡ್ತೇನೆ, ನೀವು ತಾರತಮ್ಯ ಯಾಕೆ ಮಾಡ್ತಿದ್ದಾರೆ ಅನ್ನೋದು ನಾನು ಹೇಳ್ದೆ ಹೋದ್ರೆ ಇವೆಲ್ಲ ಇತಿಹಾಸ ನಾವು ತಿಳ್ಕೊಬೇಕಲ್ವಾ. ಒಂದ್ ನಿಮಿಷ ಇತಿಹಾಸ ಈ ದೇಶದ ಇತಿಹಾಸ ತಿಳ್ಕೊಳ್ಳದೆ ಆರ್ಥಿಕ ವಿಚಾರಗಳ ಬಗ್ಗೆ ಮಾತನಾಡುವಾಗ ದೇಶದ ಮೂಲದಲ್ಲಿ ಏನಿತ್ತು, ಮೂಲದಿಂದ ನಾವು ಯಾಕೆ ಬಂದ್ವಿ ಇವತ್ತಿನ ಪರಿಸ್ಥಿತಿಗೆ, ಈ ದೇಶನ ಇಷ್ಟು ಆರ್ಥಿಕವಾಗಿ ದೊಡ್ಡ ದೇಶವನ್ನ ಮಾಡಿದ್ದು, ಕೈಗಾರಿಕಾ ದೇಶವನ್ನಾಗಿ ಮಾಡಿದ್ದು, ಕೃಷಿ ಕೇಂದ್ರಿತ ರಾಷ್ಟ್ರವನ್ನಾಗಿ ಮಾಡಿದ್ದು, ಮತ್ತು ರಕ್ಷಣಾ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಮಹತ್ತರವಾದಂತಹ ಬದಲಾವಣೆ ತರೋದಕ್ಕೆ ಕಾರಣಕರ್ತರಾಗಿದ್ದು ಕಾಂಗ್ರೆಸ್ 50 ವರ್ಷಗಳ ಕಾಲ ಆಳಿದೆ. ಇನ್ನು 20 ವರ್ಷಗಳ ಕಾಲ ಇವರೇ ಬಿಜೆಪಿ ಅವರ ಆಡಳಿತದಲ್ಲಿದ್ರು. ವಾಜಪೇಯಿ ಅವರಿದ್ರು, ಈ 12 ವರ್ಷ ಇದೆ ಮೋದಿ ಅವರಿದ್ದಾರೆ. ಏನ್ ವ್ಯತ್ಯಾಸ ತಂದಿದ್ದಾರೆ ದೇಶದಲ್ಲಿ? ನಾವು ಕೊಡುವ ತೆರಿಗೆ ದಯವಿಟ್ಟು ಸ್ಟಾಪ್ ಮಾಡಿ. 8 ನಿಮಿಷ ಸರ್, ನಾನು ಅನುದಾನ ಕೇಳಿದ್ರೆ ನೀವು ಮಹಾತ್ಮ ಗಾಂಧಿ ಅಂತೀರಿ, ನಾನು ಮಹಾತ್ಮ ಗಾಂಧಿ ಕೇಳಿದ್ರೆ ನರೇಗಾ ಅಂತೀರಿ. ನೋಡಿ ಸರ್, ಈಗ ಬೇಡ ನೀವು
ನೀವು ಮಾತಾಡೋದು, ನಿಮ್ಮ ಅವಕಾಶ ಬಂದಾಗ ಮಾತಾಡಿ. ಬಾಬು ಸರ್ ಕಂಟಿನ್ಯೂ. ಬೇಡ ಸರ್, ಕೊಟ್ಟಿರೋ ಸಮಯ ನಿಂಗೆ ಸ್ಪಾಯ್ಲ್ ಮಾಡ್ಬಿಟ್ಟು ಏನ್ ಸರ್ ನೀವು? ಬಾಬು ಸರ್ ಕಂಟಿನ್ಯೂ ಪ್ಲೀಸ್. ನೋ ನೋ ನೋ, ದಿಸ್ ಇಸ್ ನಾಟ್ ದ ವೇ. ನೋ ನೋ, ನಮ್ಮ ತಾಳ್ಮೆನು ಪರೀಕ್ಷೆ ಮಾಡಬೇಡಿ ನೀವು. ಬಿಡಿ ಸರ್, ಬೇಡ 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 ಸರ್. ಎಂತ ಸುವರ್ಣ ಅವಕಾಶ ನೀವು ಕಳ್ಕೊಂತೀರಿ. ಮಾತಾಡ್ಬಿಡಿ ಸರ್ ಈಗ ಪ್ಲೀಸ್. ಬೇಡ ಸರ್, ಸರ್ ಪ್ಲೀಸ್ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಸರ್, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಡಮ್ ನೋಡಿ, ಮೊನ್ನೆ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳ್ತಾ ಇದ್ರು. ತಾವು ಕೇಳಿದ್ದು ಏನೊಂದು ತೆರಿಗೆ ನಮ್ಮ ಬಡ್ಜೆಟಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಅನುದಾನದ ಬಗ್ಗೆ ತಾವು ಕೇಳಿದ್ರಿ. 1800 ಚಿಲ್ಲರೆ ಅವರು ಮಾತಾಡ್ತಾ ಇದ್ರು. ಸ್ವತಂತ್ರ ಬಂದ ನಂತರ ನಾವು ಸಂವಿಧಾನ ಬರ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ನಮ್ಗೆ ಸಂಬಂಧನೇ ಇಲ್ಲ. ನಮ್ಮ ಸಂವಿಧಾನ ಬರ್ಕೊಂಡು ಸಂವಿಧಾನ ಅಡಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸ್ವತಂತ್ರ ಬಂದ ನಂತರ ಒಂದು ನಿಮಿಷ ಮಾಡಬೇಡಿ ಸರ್, ಅವ್ರು ಹೇಳ್ತಿರೋದು ಬೇರೆ ಕಾಂಟೆಕ್ಸ್ಟ್. ಒಂದು ನಿಮಿಷ ನಾವು ಸಂವಿಧಾನ ಬರ್ಕೊಂಡು ಅದ್ರ ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಸ್ವತಂತ್ರ ಬಂದ ನಂತರ ಕೆಲಸ ಬರಬೇಕು ಅಲ್ವಾ? ಸರಿ ನೋಡಿ ಮೇಡಮ್, ಒಂದು ತಾವಾಗಲೇ ಒಂದು ಸಣ್ಣ ಮಾತನ್ನು ಹೇಳ್ತಾ ಇದ್ರಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದರೆ ಮೂಲೆಯಿಂದ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ದೇಶ ಎಲ್ಲ ಕೂಡ ನಮ್ಮದೇನೆ. ಎರಡನೇದು, ನಾವು ವಿತ್ತ ನೀತಿಯನ್ನು ಬರ್ಕೊಂಡಿದ್ದೀವಿ ಮೇಡಮ್. ಅದು ಅವ್ರ ಕಾಲದಲ್ಲಿ ಕೂಡ ಇತ್ತು, ಅದೇನು ಹೊಸದೇನಲ್ಲ. ಅವರು ಕೂಡ ಅವರು ಸರ್ಕಾರಗಳು ನಡೆಯುವಂಥ ಸಂದರ್ಭದಲ್ಲಿ ಯಾವ ರಾಜ್ಯಗಳಿಗೆ ಏನೇನು ಅನುದಾನಗಳು ಕೊಟ್ಟರು ಅಂತಕ್ಕಂಥದ್ದು ಕೂಡ ಗೊತ್ತಿದೆ ಮೇಡಮ್. ನೋಡಿ, ಸರಿಸುಮಾರು ಈಗ ಪದೇ ಒಂದು 2-3 ಸಂದರ್ಭಗಳಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಅನುದಾನ ನಮಗೆ ಬರ್ತಾ ಇಲ್ಲ ಅನ್ನೋದು ಕೂಗು ಕಾಮನ್ ಆಗಿತ್ತು ಮೇಡಮ್. ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಮೇಡಮ್, ಯಾವುದೇ ಒಂದು ಉನ್ನತವಾದ ಸಭೆಗಳಲ್ಲಿ ರಾಜ್ಯ ಸರ್ಕಾರ ಭಾಗವಹಿಸಿಲ್ಲ. ದಯಮಾಡಿ ಯಾಕೆಂತಂದರೆ ಇದು ನಮ್ಮ ರಾಜ್ಯದ ವಿಚಾರಗಳನ್ನು ತಗೊಂಡೋಗಿ ಕೇಂದ್ರದ ಮುಂದೆ ಇಡ್ತಕ್ಕಂಥದ್ರಲ್ಲಿ ಕರ್ನಾಟಕ ರಾಜ್ಯ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಒಂದು. ಎರಡನೇದು, ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ನಾನು ಇದು 4-5 ಸತಿ ತಮಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಬೆಂಗಳೂರಲ್ಲಿ ಬರ್ತಕ್ಕಂಥ ರೆವೆನ್ಯೂ ಕರ್ನಾಟಕ ರಾಜ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ ಅಲ್ವಾ? ಕರ್ನಾಟಕ ರಾಜ್ಯಕ್ಕೆಲ್ಲ ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅದು ಒಂದು ಪ್ರೊಸೀಜರು. ಸೊ ಇದು ಅಷ್ಟೇ, ದೇಶದ ಮಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವು ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಹಿಂದುಳಿದಂಥ ಸಂದರ್ಭದಲ್ಲಿ ಒಂದೊಂದು ಕಾಲದಲ್ಲಿ ನಮಗೂ ಕೂಡ ಅನುದಾನಗಳು ಬಂದಿತ್ತು, ಈಗ ಬಂದಿಲ್ಲ ಅಂತಕ್ಕಂಥದ್ದು ಏನಿಲ್ಲ. ಎಷ್ಟು ಪಾಲು ಬರಬೇಕು ಅಂತ ಈಗ ಈ ಬಡ್ಜೆಟಲ್ಲಿ ಸರಿಸುಮಾರು ನಮ್ಮ BJP ವಕ್ತಾರ ಹೇಳಿದಂಗೆ 3.8% ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಜಾಸ್ತಿ 4.13 ಹೌದು, ಹೆಚ್ಚಿಗೆ ಬರ್ತಾ ಇದೆ ಈ ಸತಿ ಕೂಡ. ಆದರೆ ಎಲ್ಲೋ ರಾಜ್ಯ ಸರ್ಕಾರಗಳು ತನ್ನ ಸಮಸ್ಯೆಗಳನ್ನ ಕೇಂದ್ರದ ಮುಂದೆ ಇಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾದ ವಿಫಲ ಆಗಿರ್ತಕ್ಕಂಥದಕ್ಕೇನೆ ಈ ಒಂದು ಸಮಸ್ಯೆ ಬಂದಿರತಕ್ಕಂಥದ್ದು ಒಂದು. ಎರಡನೇದು, ಪದೇ ಅವರು ಯಾವಾಗಲೂ ಕೂಡ ಇದನ್ನ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ಟು ತೋರಿಸ್ತಾ ಇರ್ತಾರೆ ಮೇಡಮ್. ನಾನೊಂದು ಮಾತು ಕೇಳ್ತಾ ಇದ್ದೀನಿ. ಆಗಲೇ ನಾನು ಇದು 2ನೇ ಬಾರಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ಸಣ್ಣ ಉದಾಹರಣೆ ಕೊಡ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು 26,000 ಕೋಟಿ ಏನೊಂದು ರಾಜ್ಯದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕೇಂದ್ರದ ಕಡೆ ಬೆಟ್ಟು ತೋರಿಸಲಿಲ್ಲ. ಅವತ್ತು ಅದೇ ಸಂಪನ್ಮೂಲಗಳೇ, ನಮ್ಮ ರಾಜ್ಯ ಸಂಪನ್ಮೂಲಗಳಲ್ಲೇ ನಾವು ರಾಜ್ಯ ಸರ್ಕಾರದಲ್ಲಿ ಒಂದು ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು. ಈ ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಮೇಂಟೈನ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದಕ್ಕೆ ಒಂದೇ ಒಂದು ಉತ್ತರ, ಕೇವಲ ಇವರು ದ್ವೇಷದಿಂದ ಒಂದು ರೀತಿ ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಸಮನ್ವಯತೆ ಕೊರತೆನ ಎದ್ದು ಕಾಣಿಸ್ತಾ ಇದೆ. ಇದರಲ್ಲಿ ಎಲ್ಲೂ ಕೂಡ ಸಮನ್ವಯತೆ ಜೊತೆಲಿರ್ತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಎಲ್ಲಿಯವರೆಗೂ ತಂದೆ ಮಕ್ಕಳು ಕಿತ್ತಾಡ್ತಕ್ಕಂಥ ಸಂದರ್ಭ ಬರುತ್ತೆ, ಅಲ್ಲಿವರೆಗೂ ಕೂಡ ರಾಜ್ಯ ಬಡತನದಲ್ಲಿ ಸಿಲುಕುತ್ತೆ. ಸೊ ಅವರಿಗೆ ಮೊದಲು ಆ ಒಂದು ಸಂಪರ್ಕದಲ್ಲಿ ಕೇಂದ್ರದ ಜೊತೆ ಇವರು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ, ಯಾಕೆ ಇವ್ರದೇ ಸಂಸದಿದ್ದಾರೆ, ಎಷ್ಟು ಸತಿ ಹೋಗಿ ಕೇಂದ್ರದ ಜೊತೆಲಿ ಮಾತಾಡಿದ್ರಾಗಾದ್ರೆ ಅದು ಬೇಕಲ್ವಾ ನಮಗೆ? ಯಾಕಂದ್ರೆ ಇಲ್ಲಿ ಸಮಸ್ಯೆಗಳನ್ನ ಹೇಳಿದ್ರೆ ತಾನೇ ನಾವೇನಾದ್ರೂ ಮಾತಾಡೋದಕ್ಕೆ. ಸಮಸ್ಯೆಗಳನ್ನೇ ನಾವು ಕೇಂದ್ರಕ್ಕೆ ತಗೊಂಡೋಗಿ ನಾವು ಇದು ಮಾಡೋದ್ರಲ್ಲಿ ಬರೀ ಕೇವಲ ದ್ವೇಷಕ್ಕೆ ಅಂತೇಳಿ ಎಷ್ಟು ಬಾರಿ ಮಾತಾಡಿದ್ದಾರೆ ಈ ವಿಷಯನ. ಆಯ್ತು, ನೀವು ಹೇಳಿದ ಪಾಯಿಂಟಿಗೆ ಬರ್ತೀವಿ ಸರ್. ಬೆಂಗಳೂರು ಸಮಗ್ರವಾಗಿ ಟ್ಯಾಕ್ಸ್ ಅನ್ನ ಕೊಡುತ್ತೆ, ಅದನ್ನ ಹೆಂಗೆ ನಾವು ಕರ್ನಾಟಕಕ್ಕೆಲ್ಲ ಹಂಚ್ತೀವೋ, ಬೆಂಗಳೂರು ಯಾವತ್ತೂ ಕೂಡ ಟ್ಯಾಕ್ಸ್ ಕಟ್ಟಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ, ಒಳ್ಳೆ ಮನಸ್ಸಿಂದಾನೆ ಕೊಟ್ಟಿದ್ದಾರೆ. ಹಾಗೇನೆ ಕರ್ನಾಟಕ ಕೂಡ. ನೀವು ಆ ವಿಚಾರವನ್ನು ರಕ್ತ ಹೀರೋ ಥರ ಪರಿಗಣಿಸಬಾರ್ದು. ಇವತ್ತು ಕರ್ನಾಟಕದಿಂದ ಇಷ್ಟೊಂದು ತೊಗೊಂಡು, ಬೆಂಗಳೂರಿಂದ ಇಷ್ಟು ತೊಗೊಂಡು ನೀವು ಅದನ್ನು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂದರೆ ನಾವು ಕಟ್ತಾನೇ ಇದ್ದೀವಿ, ಮತ್ತಾರೋ ತಗೋತಿದ್ದಾರೆ ಅನ್ನೋ ಭಾವನೆ ಬರೋಂಗೆ ಮಾಡೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಖಂಡಿತ ನೀವು ಒಂದು ಮಾತನ್ನು ಹೇಳ್ತಾ ಇದ್ದೀರಾ. ಸನ್ಮಾನ್ಯ ದೇಶದ ಪ್ರಧಾನಿಗಳು ಒಂದು ಮಾತು ಹೇಳಿದ್ದಾರೆ, ನಮ್ಮ ಗುರಿ ಇರ್ತಕ್ಕಂಥದ್ದು 47ಕ್ಕೆ. 47ರ ಒಳಗಡೆ ಇವತ್ತಿನ ಒಂದೊಂದು ಹೆಜ್ಜೆ ನಾವು ಕಟ್ಕೊಂಡು ಏನು ಹೋಗ್ತೀವಿ, ಸದೃಢವಾದಂಥ ಒಂದು ಭಾರತವನ್ನು ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ.
ಇರಬೇಕು ಒಂದು ನಿಮಿಷ ಸಮಾಧಾನವಾಗಿರಿ. ಹೇಳಿ ಸರ್. ಮನೆ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಆಗಲೇ ರಕ್ಷಣದ ವಿಷಯದಲ್ಲಿ ಹೇಳಿದರು. ಇವರು ಬಿ ಜೆ ಪಿಗೆ ಸರ್ಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಣದ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥ ಈಗ ನಾವು ನೋಡ್ತಿದ್ದೀವಿ. ಸುತ್ತಮುತ್ತಲೂ ಕೂಡ ಯುದ್ಧದ ವಾತಾವರಣ ಇದೆ. ಸದೃಢವಾಗಿ ಇವತ್ತು ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕಾದ್ರೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅಂತಕ್ಕಂಥದ್ದು, ಒಂದು ಸಣ್ಣ ದೇಶಗಳು ನಮ್ಮನ್ನು ಎದುರಿಸೋ ಮಟ್ಟದಲ್ಲಿ ಕೆಲವು ವಿಚಾರಗಳು ನಡೆದಿತ್ತು. ಇವತ್ತು ಅದಕ್ಕೆ ತಿರುಗೇಟ್ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ ಅಂತಂದ್ರೆ ನಾವು ಕೆಲವು ಈ ದೇಶಕ್ಕೆ ಮೂಲಭೂತವಾದಂಥ ಕೆಲವು ವಿಚಾರಗಳನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತಕ್ಕಂಥದ್ದು. ಮತ್ತೆ 47ಕ್ಕೆ ಇವತ್ತಿನ ಏನು ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ ಆ ವಿಷಯದಲ್ಲಿ ನಮಗೆಲ್ಲೂ ಕೂಡ ಕೊರತೆ ಆಗ್ದಂಗೆ ಮತ್ತೆ ಬೇರೆ ರಾಜ್ಯಗಳಿಗೂ ಕೂಡ ಇದರಿಂದ ತೊಂದರೆ ಆಗ್ದಂಗೆ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕಾಮನ್. ಇವ್ರು ಸರ್ಕಾರಗಳು ನಡೆಸುವಂಥ ಸಂದರ್ಭದಲ್ಲಿ ಇವರು ಇದೇ ಮಾಡಿರೋದು. ಬೇರೆ ಇವರೇನು ಕಾಂಗ್ರೆಸ್ ಸರ್ಕಾರ ಇವಾಗೆಲ್ಲ ಕರ್ನಾಟಕ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಒಂದೊಂದು ತೋರ್ಸಕ್ಕೆ ಹೇಳಿ. ಎಸ್ ಮೇಡಮ್. ರೈಟ್, ಪ್ಲೀಸ್ ಸರ್. ಯದುಕುಮಾರ್ ಗೌಡ್ರೆ, ನೀವು ಹೇಳೋದಾದ್ರೆ ಈಗ ನೋಡಿ, ಯಾವುದೋ ಈಗ ಬೀಮಾರು ರಾಜ್ಯಗಳು ಅಂತಾನೆ ನೀವು ಉಲ್ಲೇಖ ಮಾಡಿದ್ರಿ. ಆ ರಾಜ್ಯಗಳು ತಳಹಂತದಲ್ಲಿದ್ದಾವೆ. ಅವುಗಳನ್ನು ನೀವು ಅಪ್ಗ್ರೇಡ್ ಮಾಡೋಕ್ಕೋಗಿ, ಅವುಗಳನ್ನು ಅಭಿವೃದ್ಧಿ ಮಾಡೋಕ್ಕೋಗಿ ಸೌತ್ ಇಂಡಿಯಾದ ಈ ರಾಜ್ಯಗಳನ್ನು, ಬಹಳ ಮುಖ್ಯವಾಗಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡನ್ನ ಬರಿದು ಮಾಡಿಬಿಟ್ರೆ, ದಿವಾಳಿ ಮಾಡಿಬಿಟ್ರೆ ಇದು ಎಷ್ಟು ಸರಿ? ಬರಿದು ಅಂತ ಹೇಗೆ ಹೇಳ್ತೀರಾ ಮೇಡಮ್ ಅಲ್ಲಿ? ಯಾಕಂದ್ರೆ ಅಲ್ಲ, ದುಡಿತಾ ಇದ್ದಾರೆ, ತಗೊಂಡು ಹೋಗೋಣ, ಅಲ್ಲಿಂದ ಇನ್ಕಮ್ ಇದೆ, ತಗೊಂಡು ಹೋಗೋಣ, ಈ ಭಾವನೆ. ಹಾಗಾದ್ರೆ ಇವ್ರು ಇದ್ದಿದ್ದಂತ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಎಷ್ಟಿತ್ತು, ಇವಾಗ ಎಷ್ಟಿದೆ? ಎಷ್ಟು ಕಿಲೋಮೀಟರ್ ಇವ್ರು ಮಾಡ್ತಾ ಇದ್ರು ಪರ್ ಡೇ ಅಂತಂದಲ್ಲಿ, ಇವತ್ತು ಎಷ್ಟು ಕಿಲೋಮೀಟರ್ ಆಗ್ತಾ ಇದೆ? ಎಲೆಕ್ಟ್ರಿಫಿಕೇಶನ್ಸ್ ಆಫ್ ಇದು ರೈಲ್ವೇಸ್ ಸಂಪೂರ್ಣವಾಗಿತ್ತು. ನಾರ್ತ್ ಈಸ್ಟರ್ನ್ ನಲ್ಲಿ 18,000 ಹಳ್ಳಿಗಳು ಮತ್ತು ಒಟ್ಟೊಬ್ಬರು ಎಲೆಕ್ಟ್ರಿಫಿಕೇಶನ್ ಆಗಿರ್ಲಿಲ್ಲ. 60-70 ವರ್ಷ ಇವತ್ತು ಅದಾಗಿರುವಂತದ್ದು. ಏರ್ಪೋರ್ಟ್ಸ್ ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಸೂಪರ್ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ಸ್ ಆಗಿರ್ಬೋದು. ಮೇಡಮ್, ಸಿಂಪಲ್ ಆಗಿ ಇವತ್ತು ಕರ್ನಾಟಕದಲ್ಲಿ ನನ್ನ ಬಜೆಟ್ ಅಲ್ಲಿ ಉಲ್ಲೇಖ ಮಾಡ್ದಂಗೆ ಶ್ರೀಗಂಧ ಆಗ್ಬೋದು, ಇದು ಕೊಬ್ಬರಿ ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು, ಕೋಕೋ ಆಗ್ಬೋದು, ಇದು ಮೇನ್ ಇಂಪಾರ್ಟೆಂಟ್ ಕ್ರಾಪ್ಸ್ ಅಲ್ವಾ ಮೇಡಮ್ ಅಲ್ಲಿ? ಇದನ್ನ NDA ಪಾರ್ಟ್ನರ್ಸ್ ಆಗಿ ಬಿಜೆಪಿನ ಆಗ್ಬೋದು, JDS ಆಗ್ಬೋದು ಸಮರ್ಥವಾಗಿ ಅಲ್ಲಿ ಕೇಳಿದಾಗ ಅದಕ್ಕೊಂದು ಸಮರ್ಥವಾಗಿ ಅದಕ್ಕೊಂದು ಆನ್ಸರೇಬಲ್ ಮಾಡಿದಾರಲ್ಲ ಅದಲ್ಲಿ, ಇದನ್ನಿದಲ್ವಾ. ಆಮೇಲೆ ಮೆಟ್ರೋ ಫೇಸ್ 3ಗೆ 2,000 ಕೋಟಿ ಇರುವಂತದ್ದು, ಮತ್ತೆ ಸಿಟಿ ಎಕನಾಮಿಕ್ ರೇಂಜ್ ಅದರಲ್ಲಿ ಬೆಂಗಳೂರಿಗೆ ನೆಕ್ಸ್ಟ್ 5 years ನಲ್ಲಿ ಇದರಲ್ಲಿ 5,000 crores ಇದನ್ನೆಲ್ಲ ಅವರು ಲೆಕ್ಕಕ್ಕೆ ತಗೊಂಡು ಸಬರ್ಬನ್ ರೈಲ್ಸ್ ಇದು ಮಾಡಿರುವಂಥದ್ದು. ಅಂದ್ರೆ ಇವ್ರಿಗೇನಂದ್ರೆ ಒಂದು ಟ್ಯಾಕ್ಸ್ ಡೆವಲ್ಯೂಷನ್. ಮೇಡಮ್, ಟ್ಯಾಕ್ಸ್ ಡೆವಲ್ಯೂಷನ್ ಇವ್ರು ಇರಬೇಕಾದಾಗ 32% ಇತ್ತು. ಟ್ಯಾಕ್ಸ್ ಡೆವಲ್ಯೂಷನ್ ಇವ್ರು ಇರಬೇಕಾದ್ರೆ 32% ಇತ್ತು. ಇವತ್ತು ಅದಾದ್ಮೇಲೂ ಕೂಡ 15th ಫೈನಾನ್ಷಿಯಲ್ 41%, 42%. ಆದ್ರೆ ಇವಾಗಲೂ ಕೂಡ ವರ್ಟಿಕಲಿ ಏನಿದೆ ಅದನ್ನೇ ಮೇಂಟೈನ್ ಮಾಡಿ ಹರಿಜಾಂಟಲಿ ಯಾವ್ದಾವ್ದು ಸ್ಟೇಟ್ಸ್ಗೆ ಹೆಚ್ಚಿಗೆ ಮಾಡಬೇಕಾಗಿತ್ತು ಅದು ಕರ್ನಾಟಕಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ, ಕೇರಳಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ, ಮಧ್ಯಪ್ರದೇಶ್ಗೆ ಕೋತ ಮಾಡಿದ್ದಾರೆ. ಸೊ ಅಂದ್ರೆ ದೇ ಆರ್ ವೆರಿ ಏನಂತಾರೆ ಯೂನಿಫಾರ್ಮ್ ಆಗಿ ಮಾಡಿದ್ದಾರೆ, ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ. ಕುಮಾರ್ ಸರ್ ಪ್ಲೀಸ್. ಸದನದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಉಲ್ಲೇಖ ಮಾಡಿದ ವಿಚಾರಕ್ಕೆ ಕರ್ನಾಟಕದ ಜನತೆ ಯಾಕೆ ನಿಂತ್ಕೋಬೇಕು ಅಂದ್ರೆ ಕುಮಾರ್ ಸರ್, ತೆರಿಗೆ ಸಂಗ್ರಹ ಅಂದ್ರೆ ಅದು ಅಪಾರ ಪ್ರಮಾಣದಲ್ಲಾಗುತ್ತೆ. ಆದರೆ ಇವ್ರು ಕೊಡ್ತಾರೆ, ಇವ್ರು ದುಡಿತಾರೆ, ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ರೆ ರಿಟರ್ನ್ಸ್ ಆ ಪ್ರಮಾಣದಲ್ಲಿ ಬರಲಿಲ್ಲ ಅಂದರೆ ಕರ್ನಾಟಕ ದಿವಾಳಿ ಆಗುತ್ತೆ. ಇಲ್ಲೂ ಯೋಜನೆಗಳಿದ್ದಾವೆ. ಸರ್ಕಾರದ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋದಾದ್ರೆ ರಿಟರ್ನ್ಸ್ ಬರಬೇಕು. ಆ ಆಯಾಮದಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ? ನೋಡಿ, ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ, ಒಪ್ಕೊಂಡಿದ್ದೇವೆ, ನಮ್ಮ ಸಂವಿಧಾನ ಒಪ್ಕೊಂಡಿದ್ದೇವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಗಣತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಒಂದು ಪಾಯಿಂಟ್ ಕೂಡ ಇದೆ. ನಾವು ಕೊಡುವ ತೆರಿಗೆ ಹಣವನ್ನು ಸಿಕ್ತು ಅಂತ ನೀವು ತಗೊಂಡೊಂಟೋಗಿ ಇನ್ನೊಂದು ಕಡೆ ಕೊಟ್ಟು ಬಿಹಾರಕ್ಕೆ ಎಷ್ಟು ಅಂತ ಕೊಡ್ತೀರಿ? ಮತ್ತೆ ಕೊಟ್ಟಿದ್ದೀರಿ ನೀವು 25,000 ಕೋಟಿ ರೂಪಾಯಿ ರಸ್ತೆ ಕೊಟ್ಟಿದ್ದೀರಿ, 15,000 ಕೋಟಿ ರೂಪಾಯಿ ಆಂಧ್ರ ಕೊಟ್ಟಿದ್ದೀರಿ. 15ನೇ ಫೈನಾನ್ಸಲ್ಲಿ ನಮ್ಗೆ ಕೊಡಬೇಕಾಗಿರೋ ಬಾಕಿ ಹಣನೇ ಅವರೇ ಅಶ್ಯೂರೆನ್ಸ್ ಮಾಡಿರೋ ಥರ 15,555 ಕೋಟಿ ಇನ್ನೂ ಹಣ ಬಾಕಿ ಬಂದೇ ಇಲ್ಲ ನಮಗೆ. 2023ರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದ್ದಂಥ 5,300 ಕೋಟಿ ರೂಪಾಯಿ ಹಣ ಇನ್ನೂ ಬಂದೇ ಇಲ್ಲ ನಮಗೆ. ಆಗಲೇ ನಾವು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ, 26-27 ಬಜೆಟ್ಗೆ ಬಂದ್ಬಿಟ್ಟಿದ್ದೇವೆ. ಕಳೆದ 3 ವರ್ಷದ ಹಿಂದೆ ಹೇಳಿದ್ದು ಕೊಟ್ಟಿಲ್ಲ. ಆಯಿತು, ನಾವು ಕಟ್ತಾ ಇರೋದು ಭಾರತ ದೇಶದಲ್ಲೇ 2ನೇ ದ್ವಿತೀಯ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯ. ಒಂದು ಮಹಾರಾಷ್ಟ್ರ, ನಂತರ ನಾವು, ಆನಂತರ ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳು ಇದ್ದಾವೆ. ಇವ್ರು ಹೇಳಿದ್ರು ಬಿಮಾರು ರಾಜ್ಯಗಳಿಗೆ ನಾವು ಸಹಕಾರ ಮಾಡಬೇಕು. ಬೆಂಗಳೂರಲ್ಲಿ ಬಂದಿದ್ದು ಇದಕ್ಕೆ ಯಾವುದೋ ಬಳ್ಳಾರಿಗೆ, ಯಾದಗಿರಿಗೆ, ರಾಯಚೂರು, ಕೊಪ್ಪಳಕ್ಕೆ, ಬೀದರ್ಗೆ ಕೊಡಬೇಕು, ಚಾಮರಾಜನಗರಕ್ಕೆ ಕೊಡಬೇಕು. ನಾನು ಈ ಮಾತನ್ನು ಒಪ್ಕೋತೇನೆ.
ಅದಕ್ಕೊಂದು ಹಂತ ಇರುತ್ತೆ. Correct. ಜೊತೆಗೆ ಅತಿ ಹೆಚ್ಚು ಜನಸಾಂದ್ರತೆ ಇರುವಂಥ ಮತ್ತು ಅತಿ ಹೆಚ್ಚು ತೆರಿಗೆಯನ್ನು ಸಂಪಾದನೆ ಮಾಡ್ತಿರುವ ಬೆಂಗಳೂರಿನ ತೆರಿಗೆಯನ್ನು ನೀವು ಕೇಂದ್ರದವರು 4.5 ಲಕ್ಷ ಕೋಟಿಯಷ್ಟು ಹೆಚ್ಚು ಹಣವನ್ನು ತೆಗೆದುಕೊಂಡು ಕೂಡ ನಮಗೆ ಬರೀ 55,000 ಕೋಟಿ 50,000 ಕೋಟಿ ಹಣ ವಾಪಸ್ ಕೊಡ್ತೀರಿ ಅಂತಂದ್ರೆ 100 ರೂಪಾಯಿಗೆ 13 ಪೈಸಾ ಕೊಡ್ತೀರಿ ಅಂತಂದ್ರೆ ಅದು ಎಲ್ಲಿಯ ನ್ಯಾಯ? ತಾರತಮ್ಯ ಅಲ್ವಾ? ಹೌದು. ನಾವು ತಾರತಮ್ಯ ಖಂಡಿತ. ಕರ್ನಾಟಕದ ಎಲ್ಲ ಜನರು ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ ಇದು? ಯಾಕೆ ಉಟ್ಕೊಳ್ಳುತ್ತೀವಿ ಪ್ರಶ್ನೆ ಅಂತಂದ್ರೆ ನಮ್ಗೊಂದು ರಸ್ತೆ ಬೇಕು. ನಿಮಗಿಂತ ಹೆಚ್ಚಾಗಿ ಬಿಜೆಪಿ ಅವರು ಇದನ್ನ ಪ್ರಸ್ತಾಪ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಹೌದು, ಯಾಕೆಂದ್ರೆ ಇವರ ಎಂಪಿಗಳು ಕೇಂದ್ರ ಸರ್ಕಾರ ಮೊನ್ನೆ ಬಜೆಟ್ ಘೋಷಣೆ ಮಾಡಕ್ ಮುಂಚೆ ಪೂರಕ ಅಂದಾಜಿನ ಬಜೆಟ್ ನ ಸಭೆ ನಡೆದಾಗ ಏನೇನ್ ಕಾರ್ಯಕ್ರಮಗಳು ಬೇಕು ಅಂತ ಕೇಳಿದ್ದಾರಾ? ನಾವು ಕೇಳಿಲ್ಲ ಅನ್ನೋ ಪ್ರಶ್ನೆಯನ್ನ JDS ವಕ್ತಾರರು ಹೇಳಿದ್ರು. ನಾನು ಒಪ್ಕೋತೇನೆ. ಕರ್ನಾಟಕ ನಾನಿದ್ರೆ ಒಂದ್ ನಿಮಿಷ ಮೇಡಮ್ ಇವ್ರ ಮಾತು ಒಪ್ಕೋತೇನೆ. ನಾನು ಹೇಳ್ತೇನೆ ಕೇಳಿ. ನಾನು ಮಣ್ಣಿನ ಮಕ್ಕಳು ನಾವೇ ಏನು ಎಂತ ಇವರು ನಾವಿಲ್ಲ ಅಂದರೆ ಕರ್ನಾಟಕ ಉದ್ಧಾರ ಆಗಲ್ಲ ಅಂತ ಹೇಳೋರು ನಿಮಗೆ ಇಲ್ಲಿಂದ ಗೆದ್ದಿದ್ದೀರಲ್ಲ ಸೊಮ್ಮೆ, ನೀವು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರಲ್ವಾ, ಕರ್ನಾಟಕದ ಅವಶ್ಯಕತೆಗಳು ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ನಾವು ಕೇಳದೆ ಹೋಗಿ ನಿಮ್ದೊಂದು ಕರ್ತವ್ಯ ಇಲ್ವಾ? ಕರ್ನಾಟಕದಿಂದ ಆಯ್ಕೆ ಆಗಿ ಹೋಗಿದ್ದೀರಲ್ವಾ? ನಾವು ಕೇಳಲಿಲ್ಲಪ್ಪ, ಬಿಟ್ಬಿಡೋಣ. ನೀವು ಮಲ್ತಾ ಇದ್ದವ್ರನ್ನ ಅವತ್ತಿಂದ ಮಾಡ್ಕೊಂಡೇ ಬಂದಿದ್ದೀರಿ. ನೀವು ಅಧಿಕಾರಕ್ಕೆ ಬಂದ ದಿನದಿಂದ ಆಯ್ತು ಒಪ್ಕೊಳ್ಳೋಣ. ಕೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಎಲ್ಲ ಶಾಸಕರುಗಳು ಮಂತ್ರಿಗಳು ಆಯಾ ಇಲಾಖೆಯ ಬೇಡಿಕೆಯನ್ನ ತಗೊಂಡೋಗಿ ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳನ್ನ ಮೂರು ಸಾರಿ ಭೇಟಿಯಾಗಿದ್ದಾರೆ. ವಿತ್ತ ಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ. ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿದ್ದಾರೆ. ನಿತಿನ್ ಗಡ್ಕರಿ ಅವರು ಬೆಂಗಳೂರಿನ ಈ ಒತ್ತಡಕ್ಕೆ 3 FTR ರಸ್ತೆಗಳು ಬೇಕು, ಟನಲ್ ರೋಡ್ಗಳು ಬೇಕು ಅಂತ ಅವರೇ ಹೇಳಿದ ಮಾತಿಗೆ ನಮ್ಮ ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು ಅದನ್ನ ಮಾಡಕ್ಕೆ ಹೊರಟ್ರೆ ಇವ್ರದೇ ಸಂಸದರು, ಇವ್ರದೇ ಶಾಸಕರು ಲಾಲ್ಬಾಗ್ ಹತ್ರಕ್ಕೆ ಹೋಗಿ ಕೂತ್ಕೋತಾರೆ, ಯಲಹಂಕ ಹತ್ರಕ್ಕೆ ಹೋಗಿ ಕೂತ್ಕೋತಾರೆ. ಏನು ಸ್ವಾಮಿ ಆಗಿದ್ರೆ ಇಲ್ಲೊಂದು ಸ್ಟ್ಯಾಂಡರ್ಡು ನಿಮ್ಮದು, ಅಲ್ಲೊಂದು ಸ್ಟ್ಯಾಂಡರ್ಡಾ? ತೆರಿಗೆ ಹಣ ಕಟ್ಟಿದೀವಪ್ಪ, ನಮ್ಗೆ ಇಷ್ಟು ವಾಪಸ್ ಕೊಡಿ ಅಂತ ಕೇಳೋದ್ರಲ್ಲೂ ತಾರತಮ್ಯ ನಿಮ್ಮದು. ಇಲ್ಲೊಂದು ಸ್ಟ್ಯಾಂಡರ್ಡ್. ಇಲ್ಲಿ ಬೆಂಗಳೂರಿಗೆ ಬಂದಾಗ ಹೇಳ್ತೇನೆ ಒಂದು ನಿಮಿಷ ಮೇಡಮ್, ಬೆಂಗಳೂರಿಗೆ ಬಂದ ತಕ್ಷಣ ಗಂಡುಗಲಿ ರಾಮ ಮಣ್ಣಿನ ಮಗ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಪುಂಖಾನುಪುಂಖವಾಗಿ ಹೇಳ್ತಾರೆ. ಆಮೇಲೆ ಕೋಮುವಾದಿ ಶೋಭಕ್ನವರು ಒಂದು ಹೇಳ್ತಾರೆ. ಆಮೇಲೆ ಪೇಶ್ವೆಗಳು, ನಾನು ಹೇಳಿದ್ದಲ್ಲ, ಕುಮಾರಣ್ಣ ಹೇಳಿದ್ದು ಪೇಶ್ವೆಗಳು ಅಂತ. ಪ್ರಹ್ಲಾದ್ ಜೋಶಿ ಅವರು ಕುಮಾರಣ್ಣ, ಹೌದು ಪೇಶ್ವೆಗಳು. ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಬರ್ತಾರೆ. ಮೇಡಮ್ ಒಂದು ನಿಮಿಷ ಆಯ್ತಾ? ಅವರು ಪುಂಖಾನುಪುಂಖವಾಗಿ ಆಯ್ತು ಬಿಡಿ, ಆ ವಿಷಯ ಬಿಡೋಣ. ಮುಖ್ಯ ವಿಷಯ ದಾರಿ ತಪ್ಪದ್ ಬೇಡ. ನೋಡಿ ಮೇಡಮ್, ಇವ್ರು 4 ಜನ ಕೇಂದ್ರ ಸಚಿವರು ಇನ್ಕ್ಲೂಡಿಂಗ್ ಸೋಮಣ್ಣ ಅವರು. ಯಾಕಪ್ಪ ರೈಲ್ವೆ? ಎಲ್ಲಪ್ಪ ಮೈಸೂರಿಂದ ಕೊಡಗೋಗಿ ರೈಲು, ಕುಶಾಲನಗರಕ್ಕೆ ಎಲ್ಲಪ್ಪ ರೈಲು, ಇಂಥವು 100 ಯೋಜನೆಗಳು. 2 ರೈಲ್ ಬಿಟ್ಟಿದ್ದೀರಾ, ಬಿಡ್ತಾರೆ ಯಾವಾಗಲೂ. ಅದ್ಯಾವುದೋ ಹೈ ಸ್ಪೀಡ್ ರೈಲು ಏನೋ ಒಂದು ಹೈದ್ರಾಬಾದ್ ಒಂದು ಮತ್ತು ಮದ್ರಾಸ್ಗೊಂದು ಬಿಟ್ಟಿದ್ದೀರಿ. ಇನ್ನಿಲ್ವೇ ಇಲ್ವಾ ಕರ್ನಾಟಕ? ಏನಾದ್ರು ಒಂದು. ಆಮೇಲೆ ಅದೇನೋ ಹೇಳಿದ್ರು ಕರೆಂಟಲ್ಲಿ ಓಡ್ತಾ ಇದ್ದಾವೆ ರೈಲ್ಗಳೆಲ್ಲ ಅಂತ. ಅವ್ರು ಇನ್ನೊಬ್ರು ಇವ್ರು ಸ್ನೇಹಿತರು ಹೇಳಿದ್ರು ಅದೆಂಥದೋ ರೈಲು, ಅದಕ್ಕಿನ್ನೂ ಲೂಪೇ ಸಿದ್ಧ ಆಗಿಲ್ಲ ಪಾಪ. ಹಂಗಾಗಿ ನಮ್ಮ ದುಡ್ಡೆಲ್ಲ ತಗೊಂಡೋಗಿ ಅಲ್ಲಿ ಇಟ್ಕೋತಾ ಇದ್ದಾರೆ. ನಾವು ಈ ತಾರತಮ್ಯ ಬೇಡಪ್ಪ. ನಾವು ಈ ದೇಶದ ಮಕ್ಕಳೇ, ಕರ್ನಾಟಕದವರು. ನಾವು ತೆರಿಗೆ ಕಟ್ತಿದ್ದೀವಿ. ನಮ್ಗೆ ಕೊಡಬೇಕಾಗಿರೋದ್ರಲ್ಲಿ 50-50 ಕೊಡಿ. 50% ತಗೊಂಡೋಗಿ ನೀವು ಬಿಮಾರು ರಾಜ್ಯക്കാರು ಹಂಚ್ಕೊಳ್ಳಿ, ಎಲ್ಗಾರು ಹಂಚ್ಕೊಳ್ಳಿ. ನಾವು ಕಟ್ಟಿರೋ ತೆರಿಗೆ ಹಣದಲ್ಲಿ ಕನಿಷ್ಠ ಪಕ್ಷ 50% ಆದ್ರೂ ಕೊಡಿ ನಮ್ಗೆ. 4.5 ಲಕ್ಷ ಕೋಟಿಯಲ್ಲಿ ಒಂದು ಕನಿಷ್ಠ ಆಯ್ತಪ್ಪ, ನೀವು 50,000 ಕೋಟಿ, ಈಗ ಅದೇನೋ 41% ಪ್ರಕಾರ 60,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಯಾಕೆ ಸ್ವಾಮಿ, ನಾವೇನು ಪಾಪ ಮಾಡಿದ್ದೀವಿ? ಕನ್ನಡಿಗರು ಏನು ಮೋಸ ಮಾಡಿದ್ದೀವಿ? BJP ಅವ್ರಿಗೆ ನಿಮ್ಮನ್ನೇ ಗೆಲ್ಸಿದೀವಲ್ಲ ಸ್ವಾಮಿ, ಇಲ್ಲಿ ಎಂಪಿಗಳನ್ನಾಗಿ ಹೆಚ್ಚು ಜನ ಕಾಂಗ್ರೆಸ್ನ ಯಾದಗಿರಿಯವರು, ಕೊಪ್ಪಳದವರು, ಬಿಜಾಪುರದವ್ರು ಕೇಳ್ತಾರೆ. ಅವ್ರಿಗೂ ನೀವು ಹಿಂಗೆ ಉತ್ತರ ಕೊಡ್ಬೇಕು. ಖಂಡಿತ ಕೊಡ್ತೇವೆ. ಯಾಕೆ ಸಮಗ್ರ ಯೋಜನೆಗಳನ್ನ ತುತ್ತ ತುದಿಯ ಗದಗಕ್ಕೆ, ಟೆಕ್ಸ್ಟೈಲ್ ಪಾರ್ಕ್ ಹೇಳ್ತೀನಿ. ಟೆಕ್ಸ್ಟೈಲ್ ಪಾರ್ಕ್ ಒಂದು ನಿಮಿಷ. ಟೆಕ್ಸ್ಟೈಲ್ ಪಾರ್ಕ್ ಬಳ್ಳಾರಿಯಲ್ಲಿ ಘೋಷಣೆ ಮಾಡಿದ್ದೇವೆ. ಎಷ್ಟು ಹಣ ಕೊಟ್ಟಿದ್ದೀರಿ ಈಗ? ಕೇಳಿ. ಆಯ್ತಪ್ಪ, 100 ಏನೋ ಸ್ಮಾರ್ಟ್ ಸಿಟಿಗಳು ಅಂತ ಘೋಷಣೆ ಮಾಡಿ 14 ವರ್ಷ ಆಯಿತು, 12 ವರ್ಷ ಆಯಿತು. ಎಲ್ಲಪ್ಪ ಯಾವ್ದಾದ್ರು ಒಂದು ಸಿಟಿಲಿ ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಒಂದು ಸಿಟಿ ಹೆಸರಲ್ಲಿ ಇಡೀ ಭಾರತ ದೇಶದ್ದು ನಾನು ಹೇಳ್ತಿದ್ದೆ. ಆಯ್ತಾ? ಆಮೇಲೆ ಇವರು ಒಂದು ನಿಮಿಷ, ಪ್ರಧಾನಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಮೇಡಮ್,
MP ಗಳು ಅದೆಂಥದೋ MP ಗಳು ಸ್ವತಃ MP ಗಳು ತಾವೇ 10 ಗ್ರಾಮನ ದತ್ತು ತಗೋಬೇಕು ಅನ್ನೋ ಒಂದು ಯೋಜನೆಯನ್ನು ಮಾಡಿದ್ರು. ಎಷ್ಟೆಷ್ಟು ಗ್ರಾಮ ದತ್ತು ತಗೊಂಡು ಯಾವ್ಯಾವ ಗ್ರಾಮಗಳು ಸಂಪೂರ್ಣ ಅಭಿವೃದ್ಧಿ ಆಗಿದೆ. ಹಂಗಿದ್ರೆ ಅಭಿವೃದ್ಧಿ ಆಗಿದ್ರೆ ಮನ್ರೇಗಾನ ಚೇಂಜ್ ಮಾಡಿ GB ರಾಮ್ಜಿ ಯಾಕೆ ಮಾಡ್ತಿದ್ದೀರಿ? ಅದು ಕಾಯ್ದೆ ರೂಪದಲ್ಲಿ ಯಾಕಿಲ್ಲ? ಯಾಕೆ ಕಾಯ್ದೆ ರೂಪದಲ್ಲಿ ಇಲ್ಲ? ನಾವು ಮನ್ರೇಗಾ ಕಾಯ್ದೆ ರೂಪದಲ್ಲಿ ಇಟ್ಟಿದ್ವಿ. ಉದ್ಯೋಗ ಖಾತೆ ಯೋಜನೆ ಕೇಸ್ ಹಾಕ್ಬೋದಾಯ್ತು, ನನಗೆ 3 ದಿನ ಉದ್ಯೋಗ ಕೊಡಲಿಲ್ಲ ಅಂದರೆ. ಈಗ 125 ದಿನ ಅಂತ ಬೊಗಳೆ ಹೊಡಿತಿದ್ದೀರಿ. ಕಾಯ್ದೆ ರೂಪದಲ್ಲಿ ಯಾಕೆ ತಂದಿಲ್ಲ ಅದನ್ನ? ರೈಟ್, ಕೇಸ್ ಹಾಕ್ತೀರಾ ನೀವೇನಾರು? ಹಾಕ್ಬೇಕಲ್ವಾ? ರೈಟ್, ಮಾಡಿ ಸರ್. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವಲ್ವಾ? ಗಾಡ್ ಇಟ್ ಸರ್. ನಮ್ಮ ತೆರಿಗೆ ನಮ್ಮ ಹಕ್ಕಲ್ವಾ? ನೈಸ್ ಅಲ್ವಾ ಮೇಡಮ್? ಅಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡೋಣ. ಮೇಡಮ್, ಬಾಬು ಮಾನ್ಯ ಸರ್. ಕಾಂಗ್ರೆಸ್ ವಕ್ತಾರ ಬಗ್ಗೆ ನಮಗೂ ಗೌರವ ಇದೆ. ಪಾಪ ಸ್ನೇಹಿತ ಇರ್ಲಿ, ಮಾತಾಡಲಿ. ಅವ್ರಿಗೆ ಎಲ್ಲ ಒಂದು ರೀತಿ ಪ್ರತಿಯೊಂದು ಡಿಬೇಟಲ್ಲೂ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಅಥವಾ ದೇವೇಗೌಡರನ್ನ ಬಿಡಿ ಸರ್. ಯಾಕಂತಂದ್ರೆ ಅವ್ರ ಮಾಜಿ ಗುರುಗಳು ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಿದೆ ಅಂತ. ರಾಜ್ಯಸಭಾ ಮೆಂಬರ್ ಆಗಿರೋದು ಒಂದು ನಿಮಿಷ ಇರಿ, ಸ್ವಲ್ಪ ಇರಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಈ ಸಮಾಧಾನ ಹೊಟ್ಟೆಯವರಿಂದ. ಹೌದು, ಸರಿ, ಸಮಾಧಾನ ಆಯ್ತಾ? ಧರ್ಮಸಿಂಗ್ ಅವರು ಇಳಿಸಿ. ವಿಷಯಕ್ಕೆ ಬರೋಣ. ಟೀಕೆ ಬೇಡ ಸರ್. ಅಲ್ಲ, ಜನಕ್ಕೆ ವಿಚಾರ ಗೊತ್ತಿಲ್ಲ ಏನೇನು ಮಾತಾಡೋಣ. ಅನ್ನೋದು ಅಲ್ಲ, ನಾನು ಹೇಳಿದ್ದು, ಪಾಪ ಅರ್ಜಿ ಕೊಟ್ಟಿಲ್ಲ ಅಂತ ಬೆಳಗ್ಗೆ ನೋಡಿದೆ ನಾನು ಟಿವಿಲಿ. ಅರ್ಜಿ ಕೊಟ್ಟಿಲ್ಲ ಕರ್ನಾಟಕದವರು ಅಂತ. ಇರಿ ಸ್ವಾಮಿ, ಸರ್, ನಾವು ಅರ್ಜಿ ಕೊಟ್ಟಿಲ್ಲ ಸ್ವಾಮಿ, ತಪ್ಪಾಯ್ತು ಸ್ವಾಮಿ. ಇರಿ ಸರ್, please ನಿಮ್ಮ ಕರ್ತವ್ಯ ಪ್ರಜ್ಞೆ ಏನ್ ಮಾಡ್ತಾ ಇತ್ತು? ಅರ್ಜಿ ಕೊಟ್ಟಿಲ್ಲ ಅಂದ್ರೆ ರಾಜ್ಯದಿಂದ ಬೇಕಾಗಿಲ್ಲ ಅಂತ ಕೊಡ್ತೀರಾ? ಸರ್. ಬೇರೆ ವಿಷಯ ಮಾತಾಡ್ತಾ ಇದ್ದೀರಾ ಮೇಡಮ್. ಒಂದು ಅವರು ಪಾಪ ಮಂಡ್ಯಕ್ಕೆ ಎಷ್ಟು ಕೈಗಾರಿಕೆ ತಂದ್ರು ಹೇಳಿ. ಇರ್ಬೇಕು ಇವ್ರು ಸುಮ್ನೆ. ಆಯ್ತು, ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಬಿಡಿ ಯಾಕೆ ಸರ್, ಇನ್ನೂ ಮಾತಾಡಿ. ಪ್ರಾರಂಭ ಆಗಿಲ್ಲ ಹೇಳಿ ಸ್ವಾಮಿ. ಆಯ್ತು, ಕಂಟಿನ್ಯೂಸ್. ಹೇಳಿ ಸ್ವಾಮಿ. ಮೇಡಮ್ ನೋಡಿ, ನಾವು ಮಾತಾಡ್ತಾ ಇರ್ತಕ್ಕಂಥ ಇಲ್ಲಿ ಬಿಡಿ ಸರ್, ಒಂಚೂರು ಬಿಡಿ ಸರ್, ಅವರು ಮಾತಾಡಿ. ಸುಮ್ಮನೆ ಬೇರೆ ವಿಷಯಗಳು ಮಾತಾಡಿದ್ರೆ ಅಭಾಸ ಆಗ್ಬಿಡುತ್ತೆ. ಕೆಲವು ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರಿಗೆ ಹೇಳಿ ಕಳಿಸಿರ್ತಾರೆ, ಸಬ್ಜೆಕ್ಟ್ ಅಲ್ಲಿ ಏನೋ ಸಮಸ್ಯೆ ಇತ್ತು ಅಂತಂದ್ರೆ ಕಿರ್ಚಾಡಿ ಖಂಡಿತ ಇಲ್ಲ. ಅಭಾಸ ಮಾಡಿ ಅಂತ. ನಾನ್ ಕೇಳಿದ್ದು ಇದು ಯಾವ್ದಾದ್ರು ಬರ್ದಿಟ್ಕೊಳ್ಳಿ, ತಪ್ಪಿದೆ ಮೇಡಮ್, ಇದನ್ನ ಒಂದು ಬರ್ದಿಟ್ಕೊಳ್ಳಿ. ಇವರು ಅವ್ರು ಹೇಳ್ತಿರ್ತಕ್ಕಂಥ ಮೇಡಮ್, ವಿಷಯಗಳು ಮೇಕೆದಾಟು ಸಮಾಧಾನ ಯೋಜನೆ- ಇದ್ದಾರೆ ಅವರು. ಮೇಡಮ್, ಆಯ್ತಪ್ಪ, ಆಯ್ತು. ಈಗ ಮಂಡ್ಯದಲ್ಲಿ ಎಲೆಕ್ಷನ್ ನಡೆಸುವಾಗ ಇರಿ ಸರ್. ನನ್ನನ್ನ ಗೆಲ್ಸಿ 24 ಗಂಟೆಯಲ್ಲಿ ಮೇಕೆದಾಟು ಯೋಜನೆಗೆ ಸೈನ್ ಹಾಕ್ಸ್ಕೊಂಡ್ಬರ್ತೀನಿ ವಿಷಯನೇ ಅಲ್ಲ ಇದು. ಗೆಲ್ಸಿ. ಇದು 1 ವರ್ಷ ನಿಮಿಷ. ಆಯ್ತು, ಮೇಡಮ್, 2 ವರ್ಷ ಆಗ್ತಾ ಬಂತು. ಮೇಡಮ್, ಒಂದು ಎಲ್ಲಪ್ಪ ನಿಮಿಷ. ಮೇಕೆದಾಟು ಯೋಜನೆಗೆ ಆಯ್ತು ಪರ್ಮಿಷನ್ ಸರ್, ಮಾತಾಡೋಣ. ಕೇಳ್ಬೇಕಲ್ವಾ? ಮಾತಾಡೋಣ. ಸಮಾಧಾನ ತಪ್ಪಿದೆ ಆಯ್ತಾ? ಸರ್, ಇಲ್ಲ, ಬೇಕಾದ್ರೆ ಬಿಡಿ ಸುಮ್ನೆ ಸರ್, ಕೂತಿರ್ತೀನಿ. ಮಧ್ಯೆ ಮಾತಾಡೋದು ಬೇಡ. ಇನ್ನು ಸ್ವಲ್ಪ ಸುಮ್ಮನೆ ಕೂತಿರ್ತೀನಿ. ನೋಡಿ, ಒಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮಿಂದ ಇಬ್ಬರೇ ಸಂಸದರು. ಯಾಕೆ ನಿಮ್ ಕಡೆ ಎಷ್ಟು ಜನ ಇದ್ದಾರೆ ಸಂಸದರು? ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವೇ ಪ್ರಾಮಿಸ್ ಕೇಳಿದ್ದೀನಿ ನಾನು. ನೋಡೋಣ, ಸಂಸದರು ತಗೊಂಡೋಗಿ ಮಂಡ್ಯದಲ್ಲಿ ಯಾವ್ದೋ ಮಾಡಿ ಪ್ರಾಮಿಸು. ತಗೊಂಡೋಗ್ಬಿಟ್ಟು Correct. ನೀವು ಸಂಸದರು ಯಾವುದೋ ಒಂದು ವಿಚಾರವನ್ನು ತಗೊಂಡೋಗಿ ಯಾರಿಗೊಂದು ಲೆಟರ್ ಕೊಟ್ರಿ ಅಂತಕ್ಕಂಥದ್ದಲ್ಲ. ರಾಜ್ಯಗಳ ವಿಚಾರದಲ್ಲಿ ಕೇಂದ್ರದವರು ಕರೆದಂತ ಸಭೆಗಳಿಗೆ ನೀವು ಯಾಕೆ ಅಟೆಂಡ್ ಆಗಿಲ್ಲ ಅಂತಕ್ಕಂಥದ್ದನ್ನ ಇದುವರೆಗೂ ಉತ್ತರ ಕೊಡಕ್ಕಾಗಿಲ್ಲ ಅವರು. ಈ ರಾಜ್ಯ ಜವಾಬ್ದಾರಿ ಇವ್ರಿಗೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಹೇಳ್ಬೇಕಾಗುತ್ತೆ. ಮೇಡಮ್, ಯಾವ ಸಭೆ ಜೊತೆ ಅಂತ ಒಂದು ಹೇಳಿ, ನಿಮಿಷ. ನಾನು ಹೇಳ್ತೇನೆ ಉತ್ತರ. ಒಂದು ಯಾವ ನಿಮಿಷ, ಸಭೆ ಅಂತ ಹೇಳಿ, ನಾನು ಹೇಳ್ತೇನೆ ಒಂದು ನಿಮಿಷ ಇರ್ರಿ. ಯಾವ ಸಭೆಗೆ ಅಟೆಂಡ್ ಮಾಡಿಲ್ಲ ಅನ್ನೋದು ನಾನು ಹೇಳ್ತೇನೆ. ಹೇಳ್ರಿ ಒಂದ್ ನಿಮಿಷ. ಯಾವ್ದಂತ ತೆಗೆದು ನೋಡ್ಕೊಳ್ಳಿ. ಹೇಳಿ, ಹೇಳಿ, ಇಂಥ ಸಭೆ ಹೆಸರು ಹೇಳಿ. ಮಾನ್ಯ ಕರ್ನಾಟಕದಿಂದ ಪ್ರತಿನಿಧಿಗಳು ಹೋಗಿಲ್ಲ ಅನ್ನೋದನ್ನ ನಾನು ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಉಪಮುಖ್ಯಮಂತ್ರಿಗಳು ಇಬ್ರು ಅಟೆಂಡ್ ಆಗಿಲ್ಲ. ಒಂದು ನಿಮಿಷ, ನಮ್ಮ ಪರವಾಗಿ ಮೇಡಮ್, ಇರಿ ಸಾರ್. ಒಂದು ನಿಮಿಷ, ಇವ್ರು ಪಾಯಿಂಟ್ ಮೇಡಮ್, ಇದು ನೋಡಿ, ಯಾವ್ದು ಗೊತ್ತಾ? ಇದಾದ್ರೆ ಅಭಾಸ ಆಗುತ್ತೆ, ಯಾವ್ದು ಗೊತ್ತಾ? ಗ್ಯಾರಂಟಿ. ಇಲ್ಲಿ ನೋಡಿ, ಈ GST ಕೌನ್ಸಿಲ್ ಸಭೆಗೆ ಇರ್ಲಿ, ಒಂದು ನಿಮಿಷ. ಕರ್ನಾಟಕ ರಾಜ್ಯ GST ಸರ್ಕಾರ ನಮ್ದೇ ರೀ, ಪರವಾಗಿ ನಮ್ಮ ರಾಜ್ಯದಲ್ಲಿ ಯಾವ್ದು ಒಪ್ಕೊಳ್ರಿ, ಹೋಗಿಲ್ಲ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪರವಾಗಿ ಒಪ್ಕೊಳ್ರಿ ಅದನ್ನ. ಕೃಷ್ಣ ಬೈರೇಗೌಡರು ಸತತವಾಗಿ ಅಟೆಂಡ್ ಮಾಡ್ತಿದ್ದಾರೆ. ಮೇಡಮ್, ಒಂದು ಇಲ್ಲಿ ಒಂದು ಸುಮ್ಮನೆ. ದೊಡ್ಡ ಚರ್ಚೆನೇ ಮಾಡಿದ್ದಾರೆ ಕರ್ನಾಟಕದಿಂದ. ಒಂದು ಅದು ನಿಮಿಷ. ಉತ್ತರ ಕೊಡಕ್ಕೆ ಸರ್, ಆಗತ್ತಾ ದಯವಿಟ್ಟು ನೀವು? ಇರಿ, ಸ್ವಲ್ಪ ಇರಿ. ಆಮೇಲೆ ಪದೇ ಇವರು ಹೇಳ್ತಿರ್ತಾರೆ, ಯಾಕೆ ಇವರು ಸಂಸದರು ಯಾವ ವಿಚಾರದಲ್ಲಿ ಇವತ್ತು ಕೇಂದ್ರದ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಿರೋಂತಕ್ಕಂಥದ್ದು ಮಾನ್ಯ ಕಾಂಗ್ರೆಸ್ ಹೋಗ್ತಾರೆ. ಒಂದು ಮಾತು ಹೇಳ್ಬಿಡ್ಲಿ, ನಾನು ಎರಡನೇ ಮಾತೇ ಮಾತಾಡೋಣ. ಇವತ್ತಿನವರೆಗೂ ಗಪ್ಚಿಪ್ ಕೇಂದ್ರದಲ್ಲಿ ಅವ್ರ ಬಾಯಿ ಮಾತಾಡಿರ್ತಕ್ಕಂಥವ್ರು ಶ್ರೀಮಾನ್ ದೇವೇಗೌಡರು 94ನೇ ವರ್ಷ ಈ ಹಿರಿ ವಯಸ್ಸಿನಲ್ಲಿ. ಮೇಡಮ್, ನಿನ್ನೆ ಆಗಿರ್ತಕ್ಕಂಥ ಬಡ್ಜೆಟಲ್ಲಿ ತಂಬಾಕು ಇವುಗಳ ಬೆಂಬಲ ಬೆಲೆ ವಿಷಯದಲ್ಲಿ ಮಾತಾಡಿದ್ದೆ ಕುಮಾರಣ್ಣ. ದಯಮಾಡಿ ಅವ್ರು ತಿಳ್ಕೊಳ್ಳಿ, ನಾನೇನು ಇದು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ, ವಾಸ್ತವಾಂಶ ಹೇಳ್ತಾ ಇದ್ದೀನಿ. ನೀವ್ಯಾಕೆ ಮಾತಾಡಲ್ಲ, ನೀವ್ಯಾಕೆ ವಿಚಾರಗಳು ತಗೊಳ್ಳೋಲ್ಲ ಅಂತಕ್ಕಂಥದ್ದು ಒಂದಾದರೆ, ಪದೇ ಯಾವುದೋ ನರೇಗಾ ವಿಷಯ ಕೂಡ ಅವರು ಬೇಡ ಅಂದರೆ ಎತ್ಕೋತಾರೆ. ಮೇಡಮ್, ಸರಿಸುಮಾರು ಸಂವಿಧಾನದಲ್ಲಿ 72 ಬಾರಿ ಇವರು ತಿದ್ದುಪಡಿಗಳು ಮಾಡಿದ್ದಾರೆ. ಸುಮಾರು ಒಂದು 200 ಹೆಸರುಗಳನ್ನ ಇವರ ಒಂದು ನಾಯಕರುಗಳ ಹೆಸರಲ್ಲೇ ಇಟ್ಕೊಂಡಿದ್ದಾರೆ. ನಮಗೆ ಆ ಯೋಜನೆಯ ಕಟ್ಟಕಡೆಯ ಫಲಾನುಭವಿ ಏನು ಅವನಿಗೆ ಬರಬೇಕಾಗಿತ್ತು ಅದು ತಲುಪಬೇಕಾ ಅಥವಾ ಹೆಸರಲ್ಲಿ ಇವ್ರು ಕಿತ್ತಾಡಬೇಕಾ ಹೇಳಬೇಕು ತಾನೇ. ಅದನ್ನ ಇವತ್ತಿನವರೆಗೂ ಕೂಡ ಮೇಡಮ್ 3 ದಿನ ಕಲಾಪವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೇಡಮ್, ಒಂದು ದಿವಸಕ್ಕೆ ಎಷ್ಟು ಖರ್ಚಾಗುತ್ತೆ ಮೇಡಮ್ ಕಲಾಪದಲ್ಲಿ? ನೀವು ಇವತ್ತೇನು ಚರ್ಚೆ ಮಾಡಿದ್ದೀರಾ? ಕೇವಲ ಬರೀ ನರೇಗಾ ವಿಷಯದಲ್ಲಿ ಮಾತಾಡಿದ್ದೀರಾ. ಕರ್ನಾಟಕ ರಾಜ್ಯದ ಅನೇಕ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಯಾವುದೇ ವಿಚಾರ ಕೂಡ ಗಂಭೀರವಾಗಿ ನೀವು ಚರ್ಚೆ ಮಾಡಿಲ್ಲ. ದಯಮಾಡಿ ನಿಮಗೆ ಗೊತ್ತಿದ್ರೆ ಹೇಳ್ರಿ, ಗೊತ್ತಿದ್ರೆ ಹೇಳ್ರಿ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಮಾತಾಡಿದ್ರೆ ಹೇಳಿ. ಇವತ್ತು ಅಧಿವೇಶನದಲ್ಲಿ ಯಾವ ವಿಷಯ ಮಾತಾಡಿದ್ರೆ ನೀವು? ಯಾವ ವಿಷಯಕ್ಕೆ
ಅಧಿವೇಶನ ಕೇಳಿ ನೋಡೋಣ. ವಿಶೇಷ ಅಧಿವೇಶನ ನರೇಗಾ ವಿಷಯಕ್ಕ? ನರೇಗಾ ವಿಷಯಕ್ಕೆ ಏನಾಯ್ತು ಅದ್ರಲ್ಲಿ? ಹಾಗಾದ್ರೆ ವಿಶೇಷ ನರೇಗಾ ಏನ್ ಅಧಿವೇಶನ ಮಾತಾಡಿದ್ರಿ? ಏ, ಹೆಸರು ಚೇಂಜ್ JDS ದವ್ರಿಗೆ ಬೇರೆ ಏನು ಮಾತಾಡಿಲ್ಲ. ಬೇರೆ ಮೇಡಮ್, ಬೇಡ, ಸಮಯ ಹಾಳು ಹೆಸರು ಮಾಡ್ಬಿಟ್ರು ರಾಮ ಅಂತೇಳಿ ಅಂತಕ್ಕಂಥದ್ದು ಮತ್ತೆ ಬಿಟ್ರೆ ಬೇರೆ exchange ಯಾವ ಮಾಡಿ. ಅದಕ್ಕೆ ಸರ್ ಹಿಂಗಾಗಿದೆ. ದಯವಿಟ್ಟು ಜಂಟಿ ಕೇಳಿ ಇಲ್ಲಿ. ಅಧಿವೇಶನದಲ್ಲಿ ವಿ.ಜಿ. ರಾಮ್ಜಿ ಮಾತಾಡ್ತಾರೆ ಅಂತ ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ಸತಿ ಯಾಕೆ ವಿಶೇಷ ಅಧಿವೇಶನ ಕರೆದಿದ್ದೀವಿ ಅನ್ನೋದೇ ಗೊತ್ತಿಲ್ಲ JDS ಓಕೆ. ವಕ್ತಾರರಿಗೆ. ವಿಶೇಷ ಅಧಿವೇಶನ ಗೊತ್ತಿಲ್ಲ ಅಂತ ಹೇಳ್ರಿ. ಕರೆಯೋದೇ ನಿಮಗೆ ಗೊತ್ತಿಲ್ಲ. ನರೇಗಾ ವಿಷಯ ಚರ್ಚೆ ಮಾಡಕ್ಕೆ. ಬರ್ತೀನಿ, ಅದನ್ನ ಈಗ ಮಾತಾಡ್ತೀನಿ. ಇನ್ನು 100 ಸತಿ ಆಯ್ತು ಗೌಡ್ರೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಆಯ್ತು ಬಿಡಿ ಸರ್, ಆಯ್ತು. ವಿ.ಜಿ. ರಾಮ್ಜಿ ಮತ್ತು ಮನ್ರೇಗಾ ಬರೀ ಬಗ್ಗೆ ಹೆಸರು ಅಷ್ಟೇ. ಜಟಾಪಟಿ ರಾಮ, ಜಂಟಿ ರಾಮ, ಅಧಿವೇಶನ ರಾಮ. ನಡೀತಿರೋದು ಕೂಡ ಅದೇ ವಿಚಾರಕ್ಕೆ. ಈಗ ನೀವು ಹ್ಯಾಂಡ್ಲೂಮ್ಗೆ ಮಹಾತ್ಮ ಗಾಂಧಿ ಅವ್ರದ್ದು ಹೆಸರೇನೋ ಇಟ್ಟಿದ್ದೀರಿ. ನೆಕ್ಸ್ಟ್ ಏನು ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಹೇಳಿ, ಅದು ಕೌಂಟ್ರಾ ಅಥವಾ ಕಾಂಪನ್ಸೇಟ್ ಮಾಡ್ತಿದ್ದೀರಾ ಹೆಂಗೆ? ಅಥವಾ ಮಹಾತ್ಮ ಗಾಂಧಿ ಅವ್ರ ಮೇಲೆ ನಮಗೂ ಗೌರವ ಇದೆ ಅಂತ ಪ್ರೂವ್ ಮಾಡಕ್ಕೆ ಏನಾದ್ರು ಹೊರಟಿದ್ದೀರಾ? ಇಲ್ಲ ಮೇಡಮ್, ಅದೇನು ಪ್ರೂವ್ ಮಾಡುವಂಥದ್ದು ಏನು ಇಲ್ಲ. ಅದಲ್ಲಿ ಒಂದು ತಿಳ್ಕೊಬೇಕಾಗತ್ತೆ, ಸ್ವಚ್ಛ ಭಾರತ್ ಇರಬೇಕಾದಾಗ್ಲೂ ಅದು ಮಹಾತ್ಮ ಗಾಂಧಿ ಅವರ ಕಲ್ಪನೆಯ ಸ್ವಚ್ಛ ಭಾರತ್ ಅನ್ನೋದೇ ಇದ್ದಿದ್ದಂಥದ್ದು. ಇವರಿಗೆ ಬಾಯಿ ಮಾತಲ್ಲಿ ಮಾತ್ರ ಮಹಾತ್ಮ ಗಾಂಧಿ ಅಂತ ಇದ್ದಿದ್ದಂಥದ್ದು. ಅದು ಕ್ರಿಯಾರೂಪದಲ್ಲಿ ಆಗ್ಬೋದು, ಅದನ್ನ ಅಕ್ಷರಶಃ ಪಾಲಿಸ್ತಾ ಇರೋರು ನಾವು, ಆಯ್ತಾ. ಇವರಿಗೆ ಕರಪ್ಷನ್ ಮಾಡೋದಕ್ಕೆ ಮಾತ್ರ ಮಹಾತ್ಮ ಗಾಂಧಿ ಬೇಕಾಗತ್ತೆ, ಭ್ರಷ್ಟಾಚಾರ ಮಾಡೋದಕ್ಕೆ ಮಾತ್ರ ಮಹಾತ್ಮ ಗಾಂಧಿ ಬೇಕಾಗತ್ತೆ. ಮಿಕ್ಕಿದಕ್ಕೆಲ್ಲ ನೆಹರು, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಎಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆಯಾ ಅವ್ರಿಗೆ ಅದು ಇಟ್ಕೋಬೇಕಾಗುತ್ತೆ. ಒಂದ್ ನಿಮಿಷ ಸರ್, ನಿಮ್ಮ ರಾಜೀವ್ ಗಾಂಧಿ ಒಂದ್ ನಿಮಿಷ ರೀ. ನಿಮ್ ಮೇಡಮ್ ಎಲ್ಲದಕ್ಕೂ ಇದು ಮಾಡಿ ನಾವೇನಿರೋದು, ನಾವು ರಾಜೀವ್ ಗಾಂಧಿ ಅಂತ ಹೇಳಿದಂಥದ್ದು. ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದಾರ್ರಿ ಇಂದಿರಾ ಗಾಂಧಿ ಅವರು. ರಾಜೀವ್ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾಣ ಅದಕ್ಕೆ ಇರೋ ಬರೋದೆಲ್ಲ ಅದಕ್ಕೆ ಇಟ್ಬಿಟ್ಟಿದ್ರಲ್ಲ. ದೇಶದ ಮಾತಾಡ್ತೀನಿ ಅವ್ರು ಉಪಯೋಗಿಸಿದಂತ ಪದ ಒಂದ್ ನಿಮಿಷ ಸರ್, ನಾನು ಮಾತಾಡ್ತೀನಿ, ನಾನು ಉತ್ತರ ಕೊಡ್ತೀನಿ. ಹಾಗಾದ್ರೆ ಈ ಗೌರವದಿಂದ ಮಾತಾಡ್ಬೇಕಾಗಿತ್ತು. ಹಾಗಾದ್ರೆ ಇವರ ವಿಪಕ್ಷದ ನಾಯಕ, ಲೋಕಸಭೆ ವಿಪಕ್ಷದ ನಾಯಕ ಭಾರತವನ್ನು ಹೊರಗಡೆ ಹೋಗಿ ಟೀಕಿಸ್ತಾರಲ್ಲ, ಇವರು ಯಾವ ಶ್ವಾನಕ್ಕಿಂತ ಕಡೆ ಅಲ್ಲ. ಇವರು ಕೂಡ ಶ್ವಾನನೇ. ಅಭಿವೃದ್ಧಿ ಬಗ್ಗೆ ಮಾತಾಡಿ, ದೇಶದ ಬಗ್ಗೆ ಮಾತಾಡಿ, ದೇಶದ ವಿರುದ್ಧ ಬಗ್ಗೆ ನಮ್ಮ ನಾಯಕರು ಮೋದಿ ಮಾತಾಡ್ತೀವ್ರಿ. ನಮ್ಮ ನಾಯಕರು ನಿಮ್ಮಂತ ಅಪಪ್ರಬುದ್ಧ ನಾಯಕರಲ್ಲ, ಬುದ್ಧಿ ಬಾಲಕರಲ್ಲ. ಕಾಂಗ್ರೆಸ್ ಇತಿಹಾಸ ಗೊತ್ತಿದೆ ಮಾಡಬೇಡಿ. ಸರ್, ಟೀಕೆಗಳು ಬೇಡ ಸರ್, ವಿಚಾರ ಮಾತಾಡೋಣ. ದೇಶದಲ್ಲಿ ಎಲ್ಲ ರಸ್ತೆ ಯಾವ ರಸ್ತೆನೇನಾ? ಬೇರೆ ಯಾರು ಇಲ್ವಾ? ಇಲ್ವಲ್ರಿ? ವಾಜಪೇಯಿ ಅವ್ರು ದಿಕ್ಕಿಲ್ಲ. ಹೌದ್ರಿ, ಅಪ್ಪ ನಾವು ಎಲ್ಲ ಯೋಜನೆಗಳಿದ್ರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ನಿಮ್ ತರ ನಕಲಿ ಗಾಂಧಿಗಳೇ ಸೆಟ್ಟಿಲ್ಲ ಮೇಡಮ್. ಇವರು ಚರ್ಚೆನ ದಾರಿ ತಪ್ಪಿಸೋದ್ರಲ್ಲಿ ಇರುವಂತದ್ದು. ಇರೋ ಸಬ್ಜೆಕ್ಟ್ ಮಾತಾಡ್ಬೇಕು. ಇರೋ ಸಬ್ಜೆಕ್ಟ್ ಕಂಟೆಂಟ್ ಫ್ಯಾಕ್ಟ್ ಇದ್ದು ಮಾತಾಡ್ಬೇಕಾಗುತ್ತೆ ಮೇಡಮ್. ಕ್ಲಾಸಿಕ್ ಎಕ್ಸಾಂಪಲ್ ಕೇಳಿಸ್ಕೊಂಡ್ರೆ ಧೈರ್ಯ ಇದ್ರೆ ಅಡ್ವರ್ಟೈಸ್ಮೆಂಟ್ ಮಹಾತ್ಮ ಗಾಂಧಿ ಕನ್ನಡಕ್ಕೋಸ್ಕರ 10,000 ಕೋಟಿ ರೂಪಾಯಿ. ಈ ಮಹಾತ್ಮ ಗಾಂಧಿ ಏನು ಮುಖ್ಯಮಂತ್ರಿ 10,000 ಕೋಟಿ ಮಾಡಿದಂಥದ್ದು ಫೋಟೋ. ಈ ತರ ನ್ಯಾಷನಲ್ ಹೆರಾಲ್ಡ್ ಒಂದೇ ಒಂದು ಪತ್ರ ಮೇಡಮ್. ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್ ಒಂದೇ ಒಂದು ಪ್ರಿಂಟ್ ಆಗಲ್ಲ. ಯಾವ ನನ್ನ ಮಗನ ನೋಡಲ್ಲ ಅದನ್ನ. ಇವ್ರು ಬಂದ್ಬಿಟ್ಟು 1,000 ಕೋಟಿನ ನ್ಯಾಷನಲ್ ಹೆರಾಲ್ಡ್ ಕೊಟ್ಟಿದಂತದ್ದು ಯಾರ್ದ್ರೆ? ನಿಮ್ಮನೆ ದುಡ್ಡು, ಕರ್ನಾಟಕದಲ್ಲೇ ಸರ್ಕಾರ ದುಡ್ಡು, ನಿಮ್ಮನೆ ದುಡ್ಡು ಅದಲ್ಲಿ ಸರ್ಕಾರದ ನ್ಯಾಷನಲ್ ಹೆರಾಲ್ಡ್ ಇವ್ರ ಮನೆ ಇದ್ದಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರದ್ದು ಯಾವ ಓದ್ತಾ ಇದ್ದಾರೆ? ಯಾವ ನಾಯಿ ಓದ್ತಾ ಇದೆ? ನ್ಯಾಷನಲ್ ಹೆರಾಲ್ಡ್ ಯಾವ ನಾಯಿ ಓದ್ತಾ ಇದ್ರೆ? ಯಾವ ನಾಯಿ ಮೇಲ್ಮೇಲಿರೋ ನಾಯಿನ ಓದ್ತಾ ಇರೋದು ಯಾವ್ದು? ಅದಲ್ಲಿ ಏನಂತ ಹೇಳ್ತಾ ಇದ್ದೀರಾ? ಫ್ಯಾಕ್ಟ್ ಕೊಟ್ಟು ಮಾತಾಡ್ಬೇಕಾಗುತ್ತೆ. ರಾಯ್ ಅವ್ರು ತೀರ್ಕೊಂಡಿದ್ದಾರೆ ಇವರಿಂದಾನೆ.
ಬಂದಿದ್ಯಾ? ಬಂದಿದೆ, ಕೇಳಿ, SIT ದಯವಿಟ್ಟು. ರಿಪೋರ್ಟ್ ನಿಮಗೆ ಯಾವುದೇ ಬಂದಿದ್ಯಾ? ರೀತಿಯ ಯಾಕೆ ಮಾಹಿತಿ ಇಲ್ಲ, ಸರ್ ದಯವಿಟ್ಟು. ಯಾಕೆ ವಕ್ತಾರರಾಗಿ ನೀವು? ಜವಾಬ್ದಾರಿಯಾಗಿ ಮಾತಾಡ್ಬೇಕು ನೀವು. ಏನ್ ಸರ್ ಇದು? ವಕ್ತಾರರಾಗಿ ಮಾತಾಡ್ಬೇಕು, ವಕ್ತಾರರಾಗಿ ನೀವು. ಏನ್ ತಿಳ್ಕೊಂಡಿದ್ದೀರಿ? ಏನ್ ಸರ್ ಇದು? ಮಾಧವ್ ರಾಸಿಂಗ್ ಹೆಂಗ್ ಸತ್ರು? ನಂದಲ್ಲಿ ಆಗ್ತದೆ. ಬೇಡ, ಕುಮಾರ್ ಸರ್. This is not the way. No. ಕಾಂಗ್ರೆಸ್ ಇದ್ದಂತೆ ಏನ್ ಕುತ್ಕೊಳ್ಳೋದು? ಹೇಳ್ಬೇಕಾಗುತ್ತೆ. ಸರ್, ನಿಮ್ಗೆ SIT ರಿಪೋರ್ಟ್ ಬಂದಿದ್ಯಾ? ಪೈಲಟ್ ಹೆಂಗ್ ಸತ್ರು? ಮಾಧವ್ ರಾಸಿಂಗ್ ಹೆಂಗ್ ಸತ್ರು? ಮಿರ್ರಿ. ಬೇಗ ನೀವೇ ಸುಮ್ನೆ ಇರ್ಬೇಕು. ನೀವೇ ಸಾಯ್ಸಿರೋದು. ನೀವೇ ಸುಮ್ನೆ ಇರ್ಬೇಕು. ನೀವೇ ಸಾಯ್ಸಿರೋದು. ಏನ್ ಸರ್ ಇದು? ಸಂಜಯ್ ಗಾಂಧಿ ಯಾರ್ ಮಾಡಿದ್ದು? ಮಾತಾಡಿ ಮೇಡಮ್ ಇದು. ಈಗ ವಕ್ತಾರರು ಮಾತಾಡ್ಬಾರ್ದು. ಧೈರ್ಯ ಇರ್ಬೇಕು. ಧೈರ್ಯ ಇರ್ಬೇಕಂದ್ರೆ ಧೈರ್ಯ ಇರ್ಬೇಕಾಗತ್ತೆ. ಧೈರ್ಯ ಇರ್ಬೇಕಾಗತ್ತೆ. ಬರೀ ಬಿಟ್ಬಿಡಿ. ನಿಮ್ಮ ಧೈರ್ಯ ಟ್ರಂಪ್ ಮುಂದೆ ನಡೆಯಲ್ಲ ಬಿಡ್ರಿ ಮೇಡಮ್. ನಂದನ್ ನೀಲಿಕೆಣಿಯವರು ಏನ್ ಸರ್ ಇದು? ನಂದನ್ ನೀಲಿಕೆಣಿಯವರು ಹೇಳಿರೋ ಮಾತು ಸುಳ್ಳ? ಹೇಳಿ. ಬೇಜಾರು. ಅಯೋಗ್ಯ ಪ್ರದೀಪ್ ಈಶ್ವರ್ ಹೇಳಿರೋದು ಮೇಡಮ್ ಇದು. ಅಯೋಗ್ಯ ಶಾಸಕ ಪ್ರದೀಪ್ ಈಶ್ವರ್. ಅಯೋಗ್ಯ ಶಾಸಕ ಪ್ರದೀಪ್ ಈಶ್ವರ್. ಯಾರೇ ಅವನು? ಯಾರೇ ಅವನು ಮತ್ತೆ? ಯಾರೇ ಮಾತಾಡ್ತೀರಾ? ಯಾರೇ ಮಾತಾಡ್ತೀರಾ? ಅಯೋಗ್ಯ ಶಾಸಕ ನೀವು ಮನ್ರೇಗಾ ನರೇಗಾ ಬಗ್ಗೆ ಮಾತಾಡಿ ಸರ್. ನಿಮ್ಮ ಹೋರಾಟ ಮುಂದುವರಿಯುತ್ತಾ? ಹೇಳಿರೋದು ಯಾರ ಬಗ್ಗೆ ಆಗಿದ್ರೆ? ನಂದನ್ ನೀಲಿಕೇಣಿಯವರು ನಿಮ್ ಸ್ಟೇಟ್ಮೆಂಟ್ ಅದು. ಒಂದು ನಿಮಿಷ. ನಿಮ್ ಸ್ಟೇಟ್ಮೆಂಟ್ ಅದು. SIT ರಿಪೋರ್ಟ್ ನಿಮಗೆ ಸಬ್ಮಿಟ್ ಮಾಡಿದಾರಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕೃತವಾಗಿ ಹಂಚಿಕೊಂಡಿದ್ದಾರಾ ಮಾಹಿತಿನ? ಸರ್ ನೀವ್ ಯಾಕೆ ಹೇಳ್ತಿದ್ದೀರಾ? IT ಅವರು ರಾಯ್ನ ಸಾಯಿಸಿದಂತ ನೀವು ಫಸ್ಟ್ ಉಲ್ಲೇಖ ಮಾಡಿದ್ದು ಸರ್. ಉಲ್ಲೇಖ ಮಾಡಿದ್ದು ಸರ್. ಸ್ವಲ್ಪ ಪ್ರಭುತ್ವ ಇರ್ಲಿ, ಸ್ವಲ್ಪ ಗಮನ ಇರ್ಲಿ, ಪ್ರಜ್ಞೆ ಇರ್ಲಿ. ಏನ್ ಸರ್ ಇದು? ಬಿಟ್ಬಿಡಿ ಸರ್. ನರೇಗಾ ಬಗ್ಗೆ ಮಾತಾಡಿ, ಮನ್ರೇಗಾ ಬಗ್ಗೆ ಮಾತಾಡಿ. ನಿಮ್ಮ ಹೋರಾಟ ಮುಂದುವರಿಯುತ್ತಾ? ಇಲಾಖೆಗಳು ಬಿಡ್ರಿ. ಇವ್ರ ವೀರಾವೇಶ ಟ್ರಂಪ್ ಮುಂದೆ ನಡೆಯಲ್ಲ. ಯಾಕ್ ಸರ್? ಯಾಕ್ ಸರ್? Why you are taking Trump here? ಯಾಕ್ ಸರ್? ಅಲ್ಲ ನೀವು ನಿಮ್ ದೇಶನ ಅಡ ಇಟ್ಟಿದ್ದೀರಾ ಹಿಂಗೆ ಟ್ರಂಪ್ಗೆ? ನೀವು ನಿಮ್ ದೇಶನ ಟ್ರಂಪ್ಗೆ ಅಡ ಇಟ್ಟಿದ್ದೀರಾ? ಉಳಿಸ್ಕೊಳ್ಳಿ ಸರ್ ನೀವು. ಏನ್ ಸರ್ ನೀವು ಇಷ್ಟೊಂದು ಟಿಕೆಟ್ ಯಾಕೆ ಸರ್? ಇಷ್ಟೊಂದು ನೆಗೆಟಿವ್. ನೀವೇ ನಿಮ್ಮ ಭಾರತ ಉಳಿಸ್ಕೊಳ್ಳೋ ಒಂದು ಮೌನವ್ರತ ಪ್ರಧಾನಿಗಳು ಮೌನವ್ರತ 50 ಸಾರಿ ನಾನೇ ಯುದ್ಧ ನಿಲ್ಸಿದ್ದು ಅಂತ ಹೇಳಿದ್ರು. ಒಂದು ಶಬ್ದ ಇಲ್ಲ ರೇ. ಪೆಟ್ರೋಲ್ ನಾನು ಹೇಳಿದ ತಗೊಳ್ಬೇಕು. ಶಬ್ದ ಇಲ್ಲ. ನಿಮ್ಮ ಹೋರಾಟ ಸುಳ್ಳಿನ ಸರಮಾಲೆ ಮನ್ರೇಗಾ ಮಾತಾಡಿ, ನರೇಗಾ ಮಾತಾಡಿ, BBG ರಾಮ್ಜಿ ಮಾತಾಡಿ. ನಾನು ಕೇಳಿಸ್ಕೊತೀನಿ. ನೀವು ಏನ್ ಮಾಡಿದ್ರು ಬೇರೆದೇ ಮಾತಾಡ್ತೀರಲ್ಲ. ಟ್ವೀಟ್ ಮಾಡಿಲ್ಲ ಯಾಕೆ? ನಿನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತ ಬಜೆಟ್ ಬಗ್ಗೆ ರೆಕಾರ್ಡೆಡ್ ವಿಡಿಯೋ ಕಳಿಸ್ತಾರೆ. ಪ್ರೆಸ್ ಮುಂದೆ ಹೇಳ್ಬೇಕಾಯ್ತ್ರಿ. ಒಪ್ಕೋತಿದ್ವಿ ನಿಮ್ಮನ್ನ. ಏನ್ರಿ ಕಳ್ಳಾಟಗಳು ಮೇಡಮ್? ಕಳ್ಳಾಟಗಳು ಮಾಡ್ತಾ ಇರೋದು ನೀವು. ದೇಶದ ವಿರುದ್ಧ ಕಳ್ಳಾಟಗಳು ಮಾಡ್ತಾ ಇರೋದು ಕಳ್ಳರು ನೀವು. ದೊಡ್ಡ ಕಳ್ಳರು. ನಿಮ್ಮ ನಾಯಕನು ಕಳ್ಳರು. ರಾಜ್ಯದಲ್ಲೂ ಕಳ್ಳರಿದ್ದಾರೆ, ಕೇಂದ್ರದಲ್ಲೂ ನಿಮ್ಮ ನಾಯಕರು ಕಳ್ಳರಿದ್ದಾರೆ. BBG ರಾಮ್ಜಿಗೆ ಕಾನೂನಾತ್ಮಕ ಹೋರಾಟ ಮಾಡ್ತೀರಾ? ಖಂಡಿತ ಮಾಡ್ತೇವೆ. ನೋಡಿ, ಆ ಕಾಯ್ದೆಯಲ್ಲಿರುವಂತ ಕೆಲವು ನ್ಯೂನ್ಯತೆಗಳು ಕಾಯ್ದೆಯ ರೂಪದಲ್ಲಿ ಅದನ್ನ ತಂದೇ ಇಲ್ಲ. ಮಾತಾಡ್ಬಿಟ್ರೆ ನನ್ ಸಮಯ ಇಲ್ವಲ್ಲ. ಇವ್ರು ಏನೇನು ಹೇಳ್ಕೊಂಡ್ರು ಕೂಡ ಅದು ಕಾಯ್ದೆ ರೂಪದಲ್ಲಿ ಇಲ್ಲ. ಅದರಲ್ಲಿರೋ ವ್ಯತ್ಯಾಸಗಳ ಬಗ್ಗೆ ನಾನು ಹೇಳಬೇಕು. ಯಾಕೆ ಅಂತಂದ್ರೆ ಇವ್ರು ಏನೇನು ಹೇಳ್ತಾರೆ ಅಲ್ಲ. ಯಾಕೆ ಅಂತಂದ್ರೆ ನೋಡಿ, ಯಾಕೆ ಅಂತಂದ್ರೆ ಇವ್ರ ತರ PM ಆಫೀಸನ್ನು ಬಳಸ್ಕೊಂಡು PM ಕೇರ್ಸ್ ವಿಷಯದಲ್ಲಿ 4,000 ಕೋಟಿ ಇಸ್ಕೊಂಡವ್ರ 40,000 ಕೋಟಿ ವಸೂಲಿ ಮಾಡೋರು. ನ್ಯಾಷನಲ್ ಹೆರಾಲ್ಡ್ ದುಡ್ಡು ಏನಾಯ್ತು? ದೇಶಕ್ಕೆ ಹೇಳಿಲ್ಲ. ನ್ಯಾಷನಲ್ ಹೆರಾಲ್ಡ್ ದುಡ್ಡು ಏನಾಯ್ತು? ನ್ಯಾಷನಲ್ ಹೆರಾಲ್ಡ್ ದುಡ್ಡು ಏನಾಯ್ತು? 6,000 ಕೋಟಿ ಏನಾಯ್ತು? ಆಮೇಲೆ ಯಾಕೆ ಬೈಲಲ್ಲಿದ್ದಾರೆ ರಾಹುಲ್ ಗಾಂಧಿ? ಆಯ್ತು, ಚುನಾವಣೆ ಬೈಲಲ್ಲಿದ್ದಾರೆ. ಎಷ್ಟು 2G ಸ್ಕ್ಯಾಮ್ ಏನಾಯ್ತು? ಲೂಟಿ. ಆಗಸ್ಟ್ ವೆಸ್ಟ್ಲ್ಯಾಂಡ್ ಏನಾಯ್ತು? ಕಾಮನ್ವೆಲ್ತ್ ಗೇಮ್ಸ್ ಏನಾಯ್ತು? ಅದೆಲ್ಲ ಏನಾಯ್ತು? ಅದಕ್ಕೆ ದೇಶದ ಜನ ನಿಮ್ಮನ್ನ ಒದ್ದೆ 3 ಸತಿ ಇಕ್ಕಿರೋದು. ಒದ್ದೆ ಆಚಕಡೆ 3 ಸತಿ ಇರೋದು. ಒದ್ದೆ ಆಚಕಡೆ ನಾಯಕರಿಗೊಂದು ಲಾಯಕ್ಕಿಲ್ಲ. ಲಾಯಕ್ಕಿಲ್ಲ. 3ನೇ ಬಾರಿ ಸತತವಾಗಿ ನಿಮ್ಮನ್ನು ಒದ್ದೆ ಆಚಕಡೆ ಹಾಕಿದ್ದಾರೆ ದೇಶದ ಜನ. ಒಂದು ಕೊನೆ ಪ್ರಶ್ನೆ ಮೇಡಮ್. 12 ವರ್ಷದಿಂದ ಅಧಿಕಾರದಲ್ಲಿ ಇದ್ದಾರೆ ಬಿಜೆಪಿಯವರು. ಆಯ್ತು. ಅದ್ಯಾವುದೋ 2G ಸ್ಪೆಕ್ಟ್ರಮ್ ಇನ್ನೊಂದು ಮತ್ತೊಂದು ಸಾವಿರಾರು ಹೇಳ್ಬಿಟ್ರು. ಅಧಿಕಾರಕ್ಕೆ ಬರುವಾಗ ಅಣ್ಣಾ ಹಜಾರಿನ ಅಲ್ಲಿ ಮಲಗಿಸ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. ಅವ್ರು ಇವತ್ತು ಅಡ್ರೆಸ್ ಕೇಳೋ ಲೋಕಪಾಲ್ ಬಿಲ್ಲು ಬಿಡಿ, ನೀವು ಆಮೇಲೆ ಉತ್ತರ ಕೊಟ್ಕೊಳ್ಳಿ. ಒಂದೇ ಒಂದು ಪ್ರಶ್ನೆ ನಂದು. 12 ವರ್ಷದಿಂದ ನೀವೇ ಅಧಿಕಾರದಲ್ಲಿ ಇದ್ದೀರಪ್ಪ. ನೀವು ಹೇಳಿದ ಎಲ್ಲ ಅಲಿಗೇಷನ್ಸು
ದೇಶ ನಾವು ಲೂಟಿ ಒಳಬಿಟ್ಟವ್ರೆ, ಅದೆಲ್ಲ ಇಟ್ಬಿಟ್ಟವ್ರ ದುಡ್ಡು ತಮ್ಮನ್ನು ಚಿನ್ನದ ರಸ್ತೆ ಹಾಕ್ಬಿಡ್ತೀವಿ, 15 ಲಕ್ಷ ನಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂದ್ರು. ಇವತ್ತವರೆಗೂ ಆಯ್ತು ಮೇಡಮ್. ನನ್ನ ಪ್ರಶ್ನೆ 12 ವರ್ಷದಿಂದ ನೀವು ಹೇಳಿದ್ರಲ್ಲ ಯಾವ್ದಾದ್ರು ಅಲಿಗೇಷನ್ಸು, ಆ ಅಲಿಗೇಷನ್ಸ್ ಪ್ರಕಾರ ಯಾರ್ಯಾರನ್ನ ಜೈಲಿಗೆ ಹಾಕಿದ್ರೆ ಒಂದು ಉದಾಹರಣೆ ಕೊಡಿ. ಆ ಕೇಸ್ಗಳೆಲ್ಲ ಬಿದ್ದೋಗಿದೆ ಕೋರ್ಟ್. ಡ್ರಾ ಮಾಡ್ತೀರಾ ಬಿಜೆಪಿಯವರು, ಏನು ಕುಣಿದಾಡ್ತೀರಾ ಗ್ಯಾಸ್ ಬೆಲೆ ಕಡಿಮೆ ಮಾಡಕ್ಕಾಗಿಲ್ಲ. ಆಯ್ತು ಸರ್, ನಾವು ಹಾಕಿರೋ ರಸ್ತೆಲೆ ಭಾರತ್ ಜೋಡೋ ಮಾಡಿದ್ದೀವಿ. ನಾವು ಹಾಕಿರೋ ರಸ್ತೆಲೆ ನಿಮ್ಮ ಅಪ್ರಬುದ್ಧ ನಾಯಕ ನಡ್ಕೊಂಡು ಹೋದಾಗಿತ್ತು. ನಾವು ಹಾಕಿದ ನ್ಯಾಷನಲ್ ಹೈವೇದಲ್ಲಿ ನಿಮ್ಮ ಪ್ರಬುದ್ಧ ನಾಯಕ ಅಲ್ಲ, ಅಪ್ರಬುದ್ಧ ನಾಯಕ ನಡ್ಕೊಂಡು ಹೋಗಿದಂತದ್ದು. ಅರ್ಥ ಆಯ್ತಾ? ಅಪ್ರಬುದ್ಧ ನಾಯಕ ರಾಹುಲ್ ಗಾಂಧಿ ನಡ್ಕೊಂಡು ಹೋಗಿದಂತದ್ದು. ನಾವು ಮಾಡಿದಂತ ರಸ್ತೆಲೆ, ಜನರು ಮಾಡಿದಂತ ರಸ್ತೆಲೆ, ಭಾರತದ ಜನಸೇವಕ PM ಮೋದಿಜಿ ಅವರು ಮಾಡಿದಂತ ರಸ್ತೆಯಲ್ಲಿ ನಮ್ ತೆರಿಗೆ ಹಣದ ದುಡ್ಡೇ ಅದು, ಇವ್ರ ದುಡ್ಡೇನಲ್ಲ. ಅವರು ಚಾಯ್ ವಾಲ 4 ಡ್ರೆಸ್ ಹಾಕೊಳ್ಳೋ ದುಡ್ಡೆಲ್ಲಿಂದ ಬಂತು ಮೇಡಮ್? ದಯಮಾಡಿ ಅದು ಲಕ್ಷ ರೂಪಾಯಿ ಡ್ರೆಸ್ ಎಲ್ಲಿಂದ ಬಂದ್ಬಿಡ್ತು ಚಾಯ್ ವಾಲಗೆ? ಚೌಕಿದಾರ ಯಾವ್ದೋ ಚೌಕಿದಾರ ಮಾಡಿದ್ರೆ ಹೇಳ್ಬೇಕಲ್ವಾ ಮೇಡಮ್? ಸುಳ್ಳು ಹೇಳಕ್ ಇತಿಮಿತಿ ಬೇಕಲ್ವಾ? ಕುಮಾರ್, ಆ ಚೌಕಿದಾರನಿಗೆ 2019ರಲ್ಲಿ ಮುಟ್ಟು ನೋಡ್ಕೊಂಡು ಜನ ಕೊಟ್ಟಿದ್ದಾರೆ ಉತ್ತರ. ಮುಟ್ಟು ನೋಡ್ಕೊಂಡು ಜನ ಕೊಟ್ಟಿದ್ದಾರೆ. ಜನ ಉತ್ತರ ಕೊಟ್ಟಿದ್ದಾರೆ. ಜನ ಉತ್ತರ ಕೊಟ್ಟಿದ್ದಾರೆ. ನಮ್ ಪ್ರಶ್ನೆ ಒಂದು ಕೂತ್ರ ಹೇಳಕ್ಕಾಗಲ್ಲ ಬಿಡ್ರಿ ನಿಮ್ಗೆ. ಅಧಿಕಾರದಲ್ಲಿರೋದೇ ನಮ್ಮ ವೋಟಿಂಗ್. ಥ್ಯಾಂಕ್ ಯು ಕೋಟ್ಯಾಂತರ ಜನ ನೋಡ್ತಿರ್ತಾರೆ ಈ ರೀತಿ ಡಿಬೇಟ್ ಹೌದೌದು. ನಮ್ಮನ್ನ ಕರಿ ಯಾಕಂದ್ರೆ ನಮ್ಮ ನಾಯಕರು ನೋಡ್ತಿರ್ತಾರೆ. ವಿಷಯ ಕೂತ್ರ ಕೊಟ್ಟರೆ ತಪ್ಪ? ವಿಷಯನೇ ಇಲ್ಲ. ನಾವು ಮಾತಾಡೋ ನಾನು ಒಂದು ಶಬ್ದ ಮಾತಾಡಕ್ಕಾಗಲಿಲ್ಲ. ಚೈನಾ ವಿರುದ್ಧ ಒಂದು ಶಬ್ದ ಮಾತಾಡಕ್ಕಾಗಲಿಲ್ಲ. ಅಧಿಕಾರಕ್ಕೆ ವಿಶ್ವಗುರು ಮಾಡಿ ದೇಶನ ಹಳ್ಳಕ್ಕೆ ಮೇಡಮ್ 26,000 ರೂಪಾಯಿ 10 ಗ್ರಾಮ್ ಚಿನ್ನಕ್ಕೆ 1,70,000 ಮಾಡಿದ್ರು. ಮಹಾ ಪುಣ್ಯಾತ್ಮರು ಇವರು ದೇಶದ ಬಗ್ಗೆ ಮಾತನಾಡ್ತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಸ್ಟಡಿ ಇವರು ದೇಶದ ಬಗ್ಗೆ ಮಾತನಾಡ್ತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಂದ್ ನಿಮಿಷ ಇವ್ರು ವರ್ಷಿಗೊಂದು ಫೋನ್ ಮಾಡಿ ಏನು ಇಲ್ವಲ್ಲ ಅದಲ್ಲಿ ಮಾತಾಡ್ತಾ ಇದ್ದೀರಾ? ಖಾಲಿ ಡಬ್ಬಿದ್ದಾರ ಮಣ್ಣಿನ ಮಕ್ಕಳು ಯಾಕಲ್ಲಿ ನಿಮ್ ಕಥೆ ನಂದು ಅನ್ನುವಂತ ಪ್ರತಿಷ್ಠೆ ಎಲ್ಲಿವರೆಗಿರುತ್ತೋ ಖಂಡಿತವಾಗ್ಲೂ ರಾಜ್ಯನೂ ಉದ್ಧಾರ ಆಗಲ್ಲ, ದೇಶನೂ ಉದ್ಧಾರ ಆಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸದನದ ಒಂದು ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಬಿಜೆಪಿಯವರ ಉತ್ತರ ಏನು ಅನ್ನುವಂತ ಕುತೂಹಲ ಇತ್ತು. ಈ ತರದ ಚರ್ಚೆಗಳಾಗಿರೋದ್ರಿಂದನೇ ಕರ್ನಾಟಕ ಈ ಮಟ್ಟಿಗಿರೋದು, ಭಾರತ ಈ ಸ್ಥಾನದಲ್ಲಿರೋದು ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.